ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಈ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಮೀನ್ಸ್ ಹೇಳೋದಾದ್ರೆ 30 ಮಾರ್ಚ್ ಇಂದ 4 ಏಪ್ರಿಲ್ ವರೆಗೆ ನಡೆದಿರತಕ್ಕಂತಹ ಎಲ್ಲಾ ಪ್ರಚಲಿತ ಘಟನೆಗಳ ಟಾಪ್ 70 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಡೈಲಿ ಮಾಡ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ಯಾರು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ನೀವು ಡೈಲಿ ನೋಡ್ತಾ ಬನ್ನಿ, ಡೈಲಿ ಅಪ್ಡೇಟ್ನ ತಗೊಳ್ತಾ ಬನ್ನಿ. ಸೊ ಯಾಕಂದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ನಿಮಗೆ ಡೆಪ್ತ್ ಆಗಿ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಿಮಗೆ ಆ ಕ್ಲಾಸ್ಗಳು ಉಪಯೋಗ ಆಗ್ತವೆ. ಓಕೆ, ಆ್ಯಂಡ್ ದೆನ್ ಡೈಲಿ ನೀವು ಕರೆಂಟ್ ಅಫೇರ್ಸನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರೆ ಆ್ಯಂಡ್ ದೆನ್ ಎಷ್ಟು ನಿಮಗೆ ನೆನಪಿದೆ ಅನ್ನೋದನ್ನು ಒಂದ್ಸರಿ ನೀವು ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಆ್ಯಂಡ್ ದೆನ್ ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ನೀವು ಕ್ರಾಸ್ ಚೆಕ್ನ ಮಾಡ್ಕೊಳ್ಬೋದು. ಅದು ನಿಮಗೆ ಡಬಲ್ ಅಡ್ವಾಂಟೇಜ್ ಸಿಗುತ್ತೆ. ಸರಿನಾ? ಸೊ ಇಷ್ಟು ನಿಮ್ಗೆ ಹೇಳಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸ್ ಯಾರ್ಯಾರಿಗೆ ಯೂಸ್ ಆಗ್ಬೋದು ಅಂತ ಹೇಳಿದ್ರೆ ಮತ್ತೆ ಶಾರ್ಟಾಗಿ ನಿಮ್ಗೆ ಹೇಳ್ತೀನಿ. ಸೊ ನೀವು SSC ಯಾವುದೇ ಎಕ್ಸಾಮ್ ಬರೆದ್ರು ಆ್ಯಂಡ್ ದೆನ್ RRB ಯಾವುದೇ ಎಕ್ಸಾಮ್ ಬರೆದ್ರು ಆ್ಯಂಡ್ ದೆನ್ ನೆಕ್ಸ್ಟ್ ಡಿಫೆನ್ಸಿನ ಯಾವುದೇ ಎಕ್ಸಾಮ್ ಬರೀರಿ, ಇಲ್ಲ ಅಂದರೆ ಸರ್ ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರಿತೀನಿ ಅಂದರೂ ಸಹ ನಿಮ್ಮ ಎಲ್ಲರಿಗೂ ಸಹ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಸ್ಮಿತಾ ಪೋಖ್ರೇಲ್ ಅವರು, ಆಪ್ಷನ್ ಬಿ ಈ ಒಂದು ಶೋಭಿತಾ ಗೌತಮ್ ಅವರು, ಆಪ್ಷನ್ ಸಿ ಬಾಲೇಂದ್ರ ಶಾ ಅವರು, ಆಪ್ಷನ್ ಡಿ ಸುಧಾನ್ ಗುರುಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿ ನೋಡುವ. ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳನ್ನು ನೋಡಿದ್ವಿ. ಸೊ ಜಸ್ಟ್ ಇವಾಗ ನೀವು ರಿವೈಸ್ನ ಮಾಡ್ಕೊಳ್ಬೇಕು, ಆನ್ಸರ್ಗಳನ್ನು ಹೇಳಬೇಕು. ಸೊ ಹಾಗಾದ್ರೆ ಹೇಳ್ಬೋದಾ ಯಾರು ಅಂತ? ಸರ್ ಯಾರು ಅಂದರೆ ದ್ಯಾಟ್ ಈಸ್ ಬಾಲೇಂದ್ರ ಶಾ ಅಂತ ಹೇಳ್ತೀವಿ. ಸರಿನಾ? ಯಾರು? ಈ ಒಂದು ಬಾಲೇಂದ್ರ ಶಾ ಅವರು ಈ ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಇವರು ಎಷ್ಟನೇ ನಂಬರ್ನ ಪ್ರಧಾನಮಂತ್ರಿ ಅಂತ ಹೇಳಬಹುದು? ಎಷ್ಟನೇ ಪ್ರಧಾನಮಂತ್ರಿ ಇವರು? 47ನೇ ನೇಪಾಳದ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ. ಸೊ 47 ಅಂತ ನಂಬರ್ ಬಂದರೆ ನಿಮ್ಗೆ ಇನ್ನೊಂದು ಏನೋ ನೆನಪು ಬರಬೇಕು. ಯಾರು? ಡೊನಾಲ್ಡ್ ಟ್ರಂಪ್. ಯಾಕೆ? ಈ ಅಮೇರಿಕದ 47ನೇ ಅಧ್ಯಕ್ಷನೂ ಸಹ ಇದೇ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ. ಸರ್ ಸೊ ಇಲ್ಲಿ ಸಹ 47 ಇದೆ ಆ್ಯಂಡ್ ದೆನ್ ಅಲ್ಲಿ ಸಹ 47 ಇದೆ, 47. ಸೊ ಇಲ್ಲಿ ನೇಪಾಳಕ್ಕೆ ಸಂಬಂಧಪಟ್ಟಿದೆ ಆ್ಯಂಡ್ ದೆನ್ ಇನ್ನೊಂದು 47 ಅಮೆರಿಕಕ್ಕೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ PM ಆದರೆ ಸೊ ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ. ಎಲ್ಲಿ? ಈ ಒಂದು ಅಮೆರಿಕಾದಲ್ಲಿ. ನೆನ್ಪಿಟ್ಕೊಳ್ಳಿ, ಈ 47ನೇ ಪ್ರೆಸಿಡೆಂಟ್ ಕೇಳಿದ್ದಾನೆ ಎಲ್ಲಿ? ಈ ಒಂದು RRB NTPC ಗ್ರಾಜುಯೇಷನ್ ಎಕ್ಸಾಮಲ್ಲಿ ಆ್ಯಂಡ್ ದೆನ್ ಅಂಡರ್ ಗ್ರಾಜುಯೇಷನ್ ಎಕ್ಸಾಮಲ್ಲಿ 2025ರಲ್ಲಿ. ಸೊ ಈ ಡೊನಾಲ್ಡ್ ಟ್ರಂಪ್ ಪ್ರಸ್ತುತ ಎಷ್ಟನೇ ಪ್ರೆಸಿಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಆತನ ಉಪಾಧ್ಯಕ್ಷ ಆಗಿರತಕ್ಕಂತಹ ವ್ಯಕ್ತಿ. ಸೊ ಅವರು ಎಷ್ಟನೇ ಒಂದು ಉಪಾಧ್ಯಕ್ಷ ಆಗಿದ್ದಾರೆ ಅಂತ ಅದನ್ನು ಸಹ ಕೇಳಿದಾನೆ. ಅವರು 50ನೇ ಉಪಾಧ್ಯಕ್ಷ ಆಗಿದ್ದಾರೆ. ಸರಿ, 49ನೇದವರು ಯಾರಿದ್ರು? ಸೊ ನಮ್ಮ ಭಾರತೀಯ ಮಹಿಳೆ ಆಗಿರತಕ್ಕಂಥ ಕಮಲಾ ಹ್ಯಾರಿಸ್ ಅಂತ ಹೇಳ್ತೀವಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಅಂತ ಹಾಗಾದ್ರೆ 46ನೇ ಅಧ್ಯಕ್ಷ ಯಾರಾಗಿದ್ರು ಈ ಒಂದು ಅಮೆರಿಕದ್ದು? ಅದು ಯಾರು ಅಂದರೆ ಜೋ ಬೈಡನ್ ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದ್ರೆ ಇಲ್ಲಿ 46ನೇದವ್ರು ಯಾರಾಗಿದ್ರು? ಎಲ್ಲಿ? ಈ ಒಂದು ನೇಪಾಳದ 46ನೇ ಪ್ರಧಾನಮಂತ್ರಿ ಯಾರಾಗಿದ್ರು? KP ಓಲಿ ಶರ್ಮಾ ಅವರಲ್ವಾ? ಯಾರು? KP ಓಲಿ ಶರ್ಮಾ ಅಂತ ಹೇಳ್ತೀವಿ. ಸರಿನಾ? ಸೊ ಇವ್ರನ್ನ ಜಂಜಿ ಅವರು ಓಡಿಸಿದ ನಂತರ ಸೊ ಯಾರಾಗಿದ್ದಾರೆ ಇವಾಗ ಪ್ರಸ್ತುತ ಅಂತಂದರೆ ಈ ಒಂದು ಬಾಳೇಂದ್ರ ಶಾ ಅವರಾಗಿದ್ದಾರೆ. ಸೊ ಈ ಒಂದು ಬಾಳೇಂದ್ರ ಶಾ ಅವರು ಒಂದು ರೀತಿ ದ ಅಂಡರ್ ಗ್ರೌಂಡಲ್ಲೇ ಈ ಒಂದು ಜಂಜಿ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಅದನ್ನು ಅದಕ್ಕೆ ಜಾಸ್ತಿ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿ ಅಂತ ಸಹ ಹೇಳ್ಬೋದು ಇವರನ್ನ. ಸೊ ಅದಕ್ಕೆ ಅಲ್ಲಿನ ಜನತೆ ಇವರನ್ನ ಅರಸ್ತಂದಿದೆ. ಓಕೆ, ಸೊ ಯಾರು ಅಂತ ಹೇಳ್ತೀವಿ? ಒಂದು ಬಾಳೇಂದ್ರ ಶಾ ಅಂತ ಹೇಳ್ತೀವಿ. ಹಾಗಾದ್ರೆ ಇವರು ಮೂಲತಃ ವೃತ್ತಿಯಲ್ಲಿ ಏನಾಗಿದ್ರು ಅಂತ ನಿಮಗೆ ಕೇಳಬಹುದು. ಓಕೆ, ಇವಾಗ ಕರೆಂಟ್ಲಿ ಇವರು ಪೊಲಿಟಿಕ್ಸ್ ಆಗಿದ್ದಾರೆ, ಪೊಲಿಟಿಕ್ಸಲ್ಲಿ ಬಂದಿದ್ದಾರೆ ಆ್ಯಂಡ್ ದೆನ್ ಪೊಲಿಟಿಷಿಯನ್ ಆಗಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಏನಾಗಿದ್ರು ಇವರು? ಸೊ ಇವರೊಬ್ರು ರ್ಯಾಪರ್ ಆಗಿದ್ರು. ಓಕೆ, ಸೊ ರ್ಯಾಪರ್ ಆಗಿದ್ರು, ಮ್ಯೂಸಿಷಿಯನ್ ಆಗಿದ್ರು ಆ್ಯಂಡ್ ದೆನ್ ಸಿಂಗರ್ ಆಗಿದ್ರು ಅಂತ ಹೇಳ್ತೀವಿ. ಸೊ ಈ ಮೂರೂ ಸಹ ನೀವು ಹೇಳ್ಬೋದು. ಸೊ ಆಪ್ಷನ್ ನಿಮಗೆ ಯಾವ್ದಾದ್ರು ಒಂದು ಕೊಡಬಹುದು, ನೀವು ಅದನ್ನ ಟಿಕ್ ಹಾಕಿ ಬರಬೇಕಾಗುತ್ತೆ. ಓಕೆ, ಸೊ ಇಲ್ಲಾಂದ್ರೆ ಕಲಾಕ್ಷೇತ್ರ ಅಂತ ಕೊಟ್ಟಿರ್ತಾನೆ. ಹೌದು, ಕಲಾಕ್ಷೇತ್ರಕ್ಕೆ ಇವರು ಸಂಬಂಧಪಟ್ಟಿದ್ರು ಅಂತ ನೀವು ಹೇಳಬೇಕಾಗುತ್ತೆ. ಯಾರು? ಈ ಒಂದು ಬಾಳೇಂದ್ರ ಶಾ ಅವರು. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನೇಪಾಳದ ಕಠ್ಮಂಡು. ಓಕೆ, ಸೊ ಕಠ್ಮಂಡು ಅನ್ನೋದು ಏನಾಗಿದೆ? ಈ ಒಂದು ನೇಪಾಳದ ರಾಜಧಾನಿ ಆಗಿದೆ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶ್ವದ ಶಾಂತಿಗೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರೈಸ್ನಿಂದ ಗೌರವಿಸಲ್ಪಟ್ಟರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಸೊ ಶಾಂತಿಗಾಗಿ ಕೊಡುಗೆ ನೀಡಿದ್ದಾರೆ ಅಂತೆ ಅವರು. ಸೊ ಯಾರವರು? ಅವರಿಗೆ ಈ ಒಂದು ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರೈಸ್ ಅನ್ನು ನೀಡಿದ್ದಾರೆ ಅಂತೆ. ಹಾಗಾದ್ರೆ ಯಾವ ಪ್ರಶಸ್ತಿ? ಯಾರಿಗೆ ಅದು ಅಂತ? ಸೊ ಯಾರು ಅಂದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ತೆಲಂಗಾಣದ ಸಂಸ್ಕೃತಿ ಸಚಿವರಾಗಿರ್ತಕ್ಕಂತಹ ಜುಪಲ್ಲಿ ಕೃಷ್ಣರಾವ್ ಅಂತ ಹೇಳ್ತೀವಿ. ಸರಿನಾ? ಯಾರು? ಈ ಒಂದು ಜುಪಲ್ಲಿ ಕೃಷ್ಣರಾವ್ ಅವರಿಗೆ ಈ ಒಂದು ಗ್ರ್ಯಾಂಡ್ ಪ್ರೈಸ್ ಅನ್ನು ನೀಡಿ ಗೌರವಿಸಲಾಗಿದೆ. ಸರಿನಾ? ಯಾವುದು? ಗ್ರ್ಯಾಂಡ್ ಪ್ರಿಕ್ಸ್ ಅಲ್ಲ, ಗ್ರ್ಯಾಂಡ್ ಪ್ರೈಸ್. ಗ್ರ್ಯಾಂಡ್ ಪ್ರೈಸೇ ಬೇರೆ ಆ್ಯಂಡ್ ದೆನ್ ಗ್ರ್ಯಾಂಡ್ ಪ್ರಿಕ್ಸೇ ಬೇರೆ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ, ಅದಕ್ಕೆ ನೀವು ಕನ್ಫ್ಯೂಷನ್ ಆಗೋದು ಬೇಡ. ಸೊ ಇಲ್ಲಿ ಯಾರು ಅಂತಂದರೆ ಈ ಒಂದು ಜುಪಲ್ಲಿ ಕೃಷ್ಣರಾವ್ ಅಂತ ಹೇಳ್ತೀವಿ. ಯಾವ ರಾಜ್ಯದವರು ಇವರು? ಸರ್ ಇವರು ತೆಲಂಗಾಣ ರಾಜ್ಯದವರು. ಈ ಒಂದು ತೆಲಂಗಾಣ ರಾಜ್ಯದ ಸಂಸ್ಕೃತಿ ಕಲ್ಚರಲ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಇವರಿಗೆ ಪ್ರಶಸ್ತಿ ಸಿಕ್ಕಿರೋದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಗ್ರ್ಯಾಂಡ್ ಪ್ರೈಸ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ವಿಮಾನ ನಿಲ್ದಾಣವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದು? ಈ ಒಂದು ಏಷ್ಯಾದ ಅತಿ ದೊಡ್ಡ ವಿಮಾನ ನಿಲ್ದಾಣ ಆಗಿದೆ ಅಂತ ಅದು. ಸೊ ಯಾವುದದು? ಆಪ್ಷನ್ ಎ ಭುವನೇಶ್ವರ, ಆಪ್ಷನ್ ಬಿ ಜೈಪುರ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಏನಿದೆ ಅಂದರೆ ನೋಯ್ಡಾ ಅಂತ ಇದೆ. ಸೊ ಇದಕ್ಕೆ
ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸ್ವಲ್ಪ ನಿಮಗೆ ಫಾಸ್ಟಾಗಿ ಅನ್ನಿಸ್ಬಹುದು ಸ್ವಲ್ಪ ಕೆಲವೊಬ್ಬ ಅಸ್ಪಿರೆಂಟ್ಗಳಿಗೆ. ಸೊ ರೀಸೆಂಟ್ ಮೀನ್ಸ್ ನ್ಯೂ ಜಾಯ್ನ್ ಆಗಿರ್ತಕ್ಕಂಥ ಅಸ್ಪಿರೆಂಟ್ಗಳಿಗೆ. ಸೊ ನಿಮ್ಗೆ ಏನಾದರೂ ಫಾಸ್ಟಾಗಿ ಅನ್ನಿಸ್ತಾ ಇದ್ದರೆ ಪ್ಲೀಸ್ ನೀವು ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಸ್ಪೀಡ್ ಅಂತ ಆಪ್ಷನ್ ಇರುತ್ತೆ, ನಾರ್ಮಲ್ ಆಗಿ 1x ಇರುತ್ತೆ. ಸೊ ನೀವು 0.9x ಇಟ್ಕೊಂಡು ಕ್ಲಾಸ್ನ ಕೇಳಿ. ಓಕೆ, ಸೊ ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ನಿಧಾನವಾಗಿ ಅನ್ನಿಸ್ತಾ ಇದ್ರೆ ನೀವು 1.5 ಇಲ್ಲಾಂದರೆ 2x ಸಹ ಕೇಳ್ಕೊಳ್ಬೋದು. ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಹೇಳಿ ಇವಾಗ. ಸೊ ಏನಾಗಿದೆ, ಸೊ ಯಾವುದು ಅಂತಾರೆ ಸರ್, ದ್ಯಾಟ್ ಈಸ್ ಒಂದು ನೋಯ್ಡಾ ಅಂತ ಹೇಳ್ತೀವಿ. ಒಂದು ನೋಯ್ಡಾದಲ್ಲಿ ಕಂಡುಬರ್ತಕ್ಕಂತಹ ವಿಮಾನ ನಿಲ್ದಾಣ ಏನಿದೆ ಅಲ್ವಾ, ಅದು ನಮ್ಮ ಭಾರತದ ಹಾಗೆ ಇಡೀ ಏಷ್ಯಾದ ಅತಿ ದೊಡ್ಡ ವಿಮಾನ ನಿಲ್ದಾಣವಾಗಿದೆ ಸರಿನಾ. ಸೊ ಏಷ್ಯಾದು ಅಂತ ಅಂದ್ರೆ ಸ್ವಲ್ಪ ಡೌಟ್ ಅಂತ ಹೇಳ್ಬೋದು, ಬಟ್ ನಮ್ಮ ಭಾರತದ ಇಂಡಿಯಾದ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ತೀವಿ. ಸರ್ನ ಯಾವುದು ಅಂತ ಹೇಳಿದ್ರೆ ಈ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ಒಂದು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರೋದು ಎಲ್ಲಿ, ಯಾವ ಸಿಟಿಯಲ್ಲಿ ಕಂಡುಬರುತ್ತೆ? ಸೊ ಯಾವುದು ಅಂತ ಹೇಳ್ತೀವಿ, ದ್ಯಾಟ್ ಈಸ್ ಝೇವರ್ ಅಂತ ಹೇಳ್ತೀವಿ. ಸರ್ನ ಯಾವುದು, ಈ ಒಂದು ಝೇವರ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಈ ಒಂದು ಝೇವರ್ ಅಲ್ಲಿ ಕಂಡುಬರ್ತಕ್ಕಂಥ ಈ ನೋಯ್ಡಾ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ನೋಯ್ಡಾ ಅನ್ನೋದು ಒಂದು ಸಿಟಿ ಅಲ್ಲ, ಓಕೆ ಗೊತ್ತಿರಲಿ ನಿಮಗೆ. ನೋಯ್ಡಾ ಅನ್ನೋದೊಂದು ಸಿಟಿ ಅಲ್ಲ, ಅದೊಂದು ಜಸ್ಟ್ ಇಂಡಸ್ಟ್ರಿಯಲ್ ಏರಿಯಾ. ಲೈಕ್ ಇವಾಗ ಬೆಂಗಳೂರೆಲ್ಲ ನೀವು ನೋಡಿರ್ತೀರಲ್ಲ, ಯಾವುದು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಮತ್ತು ಯಾವುದು ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಏರಿಯಾ, ಮತ್ತು ಯಾವುದು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಲೈಕ್ ಈ ಥರ ಇಂಡಸ್ಟ್ರಿಯಲ್ ಏರಿಯಾಗಳಿದಾವಲ್ವಾ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಆ ಹಳ್ಳಿಗಳಿಂದ ಅಥವಾ ಆ ಒಂದು ಊರುಗಳಿಂದ ಅಲ್ಲಿ ಬೆಂಗಳೂರಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹಾಗಿಲ್ಲ. ಎಲ್ಲಿ ಒಂದು UPಯ ಝೇವರಲ್ಲಿ. ಸೊ ಈ ಒಂದು ನೋಯ್ಡಾ ಅನ್ನೋದು ಒಂದು ಫುಲ್ ಫಾರ್ಮ್ ಆಗಿದೆ, NOIDA ಅನ್ನೋದು. ಓಕೆ, ಸೊ ಅದಕ್ಕೆ ನಾವು ನೋಯ್ಡಾ ಅಂತ ಕರಿತೀವಿ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 2026ರ ಅಬೇಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಯಾವ ಪ್ರಶಸ್ತಿ ಸರ್ ಇದು? ಅಬೇಲ್ ಪ್ರಶಸ್ತಿ. ಅಬೇಲ್ ಪ್ರಶಸ್ತಿ ಯಾಕೆ ಕೊಡ್ತಾರೆ ಹೇಳ್ಬೋದಾ? ಯಾಕೆ ಕೊಡ್ತಾರೆ ಅಂತಂದರೆ ಈ ಒಂದು ಗಣಿತ ಕ್ಷೇತ್ರದಲ್ಲಿ ಏನಾದರೂ ಅವರು ಸಾಧನೆ ಮಾಡಿರಬೇಕು ಸರಿನಾ. ಯಾವ ಕ್ಷೇತ್ರದಲ್ಲಿ ಅಂತ ಹೇಳ್ತೀವಿ, ಮ್ಯಾಥಮೆಟಿಕ್ಸ್ ಕ್ಷೇತ್ರದ ಅಂತ ಹೇಳ್ತೀವಿ. ಸೊ ಯಾವುದು, ಈ ಒಂದು ಗಣಿತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಅತ್ಯುನ್ನತ ವ್ಯಕ್ತಿಗೆ ಈ ಒಂದು ಅಬೇಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗ್ತದೆ. ಹಾಗಾದರೆ 2026ರಲ್ಲಿ ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ, ನಂದಮುರಿ ಬಾಲಕೃಷ್ಣ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೈಕಲ್ ಬಿ ಜೋರ್ಡನ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಸಾಕಿ ಕಾಶಿವಾರ ಅವರು. ಆ್ಯಂಡ್ ದೆನ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ಗೆರ್ಡ್ ಫಾಲ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿದನಲ್ವಾ ಇದನ್ನು ಸಹ ಹೇಳಿ ಇವಾಗ ಆನ್ಸರ್ ಯಾವುದು ಅಂತ. ಸೊ ಯಾವುದು ಅಂದರೆ ಸರ್ ಆಪ್ಷನ್ ಸಿ ಮಸಾಕಿ ಕಾಶಿವಾರ. ಅಲ್ಲ ಸರ್, ಇದು ರಾಂಗ್. ಯಾಕಂದರೆ 2025ರಲ್ಲಿ ಯಾವಾಗ 2025ರಲ್ಲಿ ಮಸಾಕಿ ಕಾಶಿವಾರ ಅವರಿಗೆ ಈ ಒಂದು ಅಬೇಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಬಟ್ 2026ರಲ್ಲಿ ಯಾರಿಗೆ ಅಂತಂದರೆ ಈ ಒಂದು ಗೆರ್ಡ್ ಫಾಲ್ಟಿಂಗ್ಸ್ ಅವರಿಗೆ ಅಂತ ಹೇಳ್ತೀವಿ ಸರ್ನ. ಏನು ಈ ಒಂದು ಗೆರ್ಡ್ ಫಾಲ್ಟಿಂಗ್ಸ್ ಅವರಿಗೆ ಹೇಗೆ ನೆನ್ಪಿಟ್ಕೊಳ್ಳಿ, ಈ ಮ್ಯಾಥ್ಸಲ್ಲಿ ಓಕೆ ಮ್ಯಾಥ್ಸ್ ರೀಸನಿಂಗ್ ಏನಿದೆ ನಿಮ್ದಿದೆ ಅಲ್ವಾ. ಸೊ ಆ ಒಂದು ಮ್ಯಾಥ್ಸಲ್ಲಿ ಎಲ್ಲಾದರೂ ಒಂದು ಫಾರ್ಮುಲಾ ನೀವು ಫಾಲ್ಟ್ ಮಾಡಿದ್ರೆ ಅಂತಂದರೆ ಇಡೀ ನಿಮ್ಮ ಆನ್ಸರ್ ಫಾಲ್ಟ್ ಬರುತ್ತೆ. ಸೊ ಅವ್ರ ಹೆಸರೇ ಯಾರು ಅಂತಂದರೆ ಗೆರ್ಡ್ ಫಾಲ್ಟಿಂಗ್ಸ್ ಅಂತ ಹೇಳ್ತೀವಿ. ಸೊ ಅಬೇಲ್ ಈ ಒಂದು ಗಣಿತಕ್ಕೆ ಸಂಬಂಧಪಟ್ಟಿದೆ. ಸೊ ಆ ಒಂದು ಅಬೇಲ್ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ಏನಾದರೂ ಲಿಂಕ್ ಮಾಡ್ಕೊಳ್ಳಿ, ಏನಾದರೂ ಜುಗಾಡ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನೆನಪಿಟ್ಕೊಳ್ಳಿ ಸರಿಯಾ. ಸೊ ಆ್ಯಂಡ್ ದೆನ್ ಹೋದ ವರ್ಷದ ಸಹ ನಿಮ್ಗೆ ಕೇಳಬಹುದು, ಅದು ಯಾರು ಅಂತಂದರೆ ಈ ಒಂದು ಮಸಾಕಿ ಕಾಶಿವಾರ ಅಂತ ಹೇಳ್ತೀವಿ. RRBಯಲ್ಲಿ ಕೇಳಲ್ಲ ನಿಮಗೆ, RRBಯಲ್ಲಿ ಕೇಳೋದೇ ಇಲ್ಲ, ಟೆನ್ಷನ್ನೇ ತೊಗೊಳ್ಬೇಡಿ. ಬಟ್ SSCಯಲ್ಲಿ ಕೇಳ್ತಾನೆ. SSC ಎಕ್ಸಾಮಲ್ಲಿ ಕಳೆದ 2-3 ವರ್ಷಗಳ ಪ್ರಶಸ್ತಿಗಳನ್ನು ಕೇಳ್ತಾನೆ ನಿಮಗೆ. ಓಕೆ, ಸೊ ಇದಾಗಿರಲಿ, ಆ್ಯಂಡ್ ದೆನ್ ಬೂಕರ್ ಅವಾರ್ಡ್ ಆಗಿರಲಿ, ಅಬೇಲ್ ಆಗಿರಲಿ, ಮತ್ತು ಯಾವುದು ಬರುತ್ತೆ ನಿಮಗೆ ರಾಮನ್ ಮ್ಯಾಗಸೆ ಆಗಿರಲಿ. ಸೊ ಈ 3 ಪ್ರಶಸ್ತಿಗಳನ್ನು ಕೇವಲ ಈ ವರ್ಷದ್ದು ಹಿಂದಿನ ವರ್ಷದಂತಲ್ಲ, 4 ವರ್ಷಗಳ ಹಿಂದಿನ ಸಹ ಕೇಳ್ತಾರೆ. ಒಂದೇ ಎಕ್ಸಾಮಲ್ಲಿ ನಿಮಗೆ ನೋಡಿರ್ಬೋದು, ಲಾಸ್ಟ್ ಡೆಲ್ಲಿ ಪೊಲೀಸ್ ಎಕ್ಸಾಮ್ ನಡೀತಲ್ವಾ, ಒಂದೇ ಶಿಫ್ಟಲ್ಲಿ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಬರಬೇಕಲ್ವಾ. ಓಕೆ, ಬೂಕರ್ ಪ್ರಶಸ್ತಿ ಮೇಲೆ ಒಂದು ಕ್ವಶನ್ ಬರಬೇಕಾಗಿತ್ತು. ಓಕೆ, ಬಂತಾ? ಸೊ ಕೇಳಿದ್ದಾನೆ 2022ರಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಆ್ಯಂಡ್ ನೆಕ್ಸ್ಟ್ ಅದೇ ಕ್ವಶನ್ ಪೇಪರಲ್ಲಿದೆ 2021ರಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಆ್ಯಂಡ್ ಅದೇ ಕ್ವಶನ್ ಪೇಪರಲ್ಲಿದೆ 2023 ಆರ್ 2024 ಈ ವರ್ಷದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಸಾರಿ, ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಸರಿಯಾ? ಸೊ ಮೀನ್ಸ್ ಬೂಕರ್ ಮೇಲೇ 3 ಪ್ರಶಸ್ತಿಗಳನ್ನು ಒಂದೇ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾನೆ. ಸೊ ಮೀನ್ಸ್ ಆ ರೀತಿ ಇರುವಾಗ SSCಯಲ್ಲಿ ನೀವು ಸ್ವಲ್ಪ ಹಳೆಯ ಕರೆಂಟ್ ಅಫೇರ್ಸ್ ಅನ್ನು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರ ಹೆಸರಿನ ಭಾರತದ ಮೊದಲ ಪಿಂಕ್ ಸ್ಟ್ಯಾಂಡ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ಇವರು ಯಾರು, ಯಾವ ಕ್ಯಾಪ್ಟನ್ ಆಗಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಅನ್ನೋರು? ಸೊ ಇವರು ಈ ಕ್ರಿಕೆಟ್ನ ಕ್ಯಾಪ್ಟನ್ ಆಗಿದ್ದಾರೆ. ಕ್ರಿಕೆಟ್ನ ಮಹಿಳಾ ತಂಡದ ಕ್ಯಾಪ್ಟನ್ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಹರ್ಮನ್ ಪ್ರೀತ್ ಕೌರ್ ಅವರು ಅಂತ ಹೇಳ್ತೀವಿ. ಸೊ ಅವರ ಹೆಸರಿನ ಈ ಒಂದು ಪಿಂಕ್ ಸ್ಟ್ಯಾಂಡ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಹಾಗಾದರೆ ಯಾವ ಸ್ಟೇಡಿಯಮಲ್ಲಿ, ಯಾವ ಒಂದು ನಗರದಲ್ಲಿ ಅಂತ, ಯಾವ ನಗರದಲ್ಲಿ ಪ್ರಾರಂಭ ಮಾಡಿರ್ಬೋದು ಸರ್ ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ದೆಹಲಿ ಅಂತ ಹೇಳ್ತೀವಿ ಸರ್ನ. ಎಲ್ಲಿ ಒಂದು ದೆಹಲಿ ಅಂತ ಹೇಳ್ತೀವಿ. ಸೊ ಅವ್ರದ್ದು ಸಹ ನಾರ್ತ್ ಇಂಡಿಯಾ ಆಗಿರೋದ್ರಿಂದ ಅವರಿಗೆ ದೆಹಲಿಯಲ್ಲಿ ಸ್ಟ್ಯಾಂಡ್ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಯಾವ ಒಂದು ಪೆವಿಲಿಯನ್ಗೆ ಫಸ್ಟ್ ಟೈಮ್ ದ ವಿರಾಟ್ ಕೊಹ್ಲಿಯ ಪೆವಿಲಿಯನ್ ಅಂತ ನೇಮಿಂಗ್ ಮಾಡಲಾಗಿದೆ. ಎಲ್ಲಿ ಮಾಡಲಾಗಿದೆ ಸರ್? ದ್ಯಾಟ್ ಈಸ್ ಅಗೇನ್ ಇನ್ ದೆಹಲಿ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತದ ಎಲೆಕ್ಟ್ರಿಕ್ ವಾಹನ ಪರಿಸರ ವ್ಯವಸ್ಥೆಗಾಗಿ ಸರ್ಕಾರವು PME ಡ್ರೈವ್ ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಿದೆ ಅಂತ ಕೇಳಿದ್ದಾನೆ ಸರ್ನಾ. ಸೊ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಒಂದು ಪರಿಸರ ವ್ಯವಸ್ಥೆಗಾಗಿ
PME ಡ್ರೈವ್ ಯೋಜನೆಯನ್ನು ವಿಸ್ತಾರ ಮಾಡಲಾಗಿದೆ. ಹಾಗಾದರೆ ಎಲ್ಲಿವರೆಗೆ ಮಾಡಲಾಗಿದೆ ಸರ್ನ? ಎಲ್ಲಿವರೆಗೆ ಅಂದರೆ ಸರ್ ದ್ಯಾಟ್ ಈಸ್ 2028 ಅಂತ ಹೇಳ್ತೀವಿ. ಏನಿಲ್ಲ, ಇನ್ನೂ ಒಂದು 2 ವರ್ಷ ನನ್ನ ಒಂದು EV ವೆಹಿಕಲ್ದು ಸ್ವಲ್ಪ ವ್ಯಾರಂಟಿ ಇದೆ ಅಂತ ನೀವು ನೆನಪಿಟ್ಕೊಳ್ಳಿ. ಸೊ ಹೇಗಾದರೂ ಅದು ನಿಮಗೆ ನೆನಪಿಳಿತದೆ ಸರ್ನ. ಯಾವುದು ಈ ಒಂದು PME ಡ್ರೈವ್ ಯೋಜನೆಯ ವಿಸ್ತರಣೆ ಅಂತ ಹೇಳ್ತೀವಿ. ಎಲ್ಲಿವರೆಗೆ? ಒಂದು 2028ರವರೆಗೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಸಮುದ್ರ, ತುರ್ತು ಪರಿಸ್ಥಿತಿಗಳು ಮತ್ತು ಅಪಾಯದಲ್ಲಿರುವ ಹಡಗುಗಳನ್ನು ನಿಭಾಯಿಸಲು ಭಾರತದ ಮೊದಲ ಪೋರ್ಟ್ ಆಫ್ ರೆಫ್ಯೂಜಿ ವ್ಯವಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಸ್ಥಾಪಿಸಲಾಗಿದೆ ಹೇಳೋದಾ ಸರ್? ಇದು ಹೇಳಿರಲಿಲ್ಲ ನೀವು, ಬಟ್ ಹೇಳಿದ್ದೆ, ಟೈಪ್ ಮಾಡಿರಲಿಲ್ಲ ಅಷ್ಟೇ. ಅವತ್ತು ಕ್ವಶನ್ ಇದೇ ಇತ್ತು. ಓಕೆ, ಪೋರ್ಟ್ ಆಫ್ ರೆಫ್ಯೂಜೀಸ್ ಅಂತ ಇತ್ತು, ಆ್ಯಂಡ್ ದೆನ್ ಅದಾನಿ ಗ್ರೂಪ್ ಅಂತ ಇತ್ತು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆಪ್ಷನ್ಗಳು ಇರಲಿಲ್ಲ. ಸೊ ಎಕ್ಸಾಕ್ಟ್ ಪೋರ್ಟ್ಗಳ ಹೆಸರು ನಾನು ಮೆನ್ಷನ್ ಮಾಡಿದ್ದೆ. ಏನಾಗಿತ್ತು ಪೋರ್ಟ್ಗಳ ಹೆಸರು? ಒಂದು ದೀಗಿ ಅಂತ ಹೇಳಿದ್ದೆ ನಿಮಗೆ ಸರ್. ನಾನು ಏನಂತ ಹೇಳಿದ್ದೆ? ಒಂದು ದೀಗಿ ಅಂತ ಹೇಳಿದ್ದೆ. ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತ ಹೇಳಿದೆ? ಒಂದು ಗೋಪಾಲ್ಪುರ ಅಂತ ಹೇಳಿದೆ. ಓಕೆ, ಸೊ ಒಂದು ದೀಗಿ, ಇನ್ನೊಂದು ಗೋಪಾಲ್ಪುರ. ಹಾಗಾದರೆ ಆ ಒಂದು ದೀಗಿ ಎಲ್ಲಿ ಕಡೆ ಬರುತ್ತೆ, ಗೋಪಾಲ್ಪುರ ಎಲ್ಲಿ ಕಡೆ ಬರುತ್ತೆ ಅಂತ ಸಹ ನಿಮ್ಗೆ ಹೇಳಿರಲಿಲ್ವಾ? ಹೇಳಿ ನೋಡುವ ಇವಾಗ ಆನ್ಸರ್. ಮಹಾರಾಷ್ಟ್ರ, ಒಡಿಶಾ, ಕೇರಳ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳ. ಕರ್ನಾಟಕದಲ್ಲಂತರೂ ದೀಗಿ ಅನ್ನುವ ಪೋರ್ಟ್ ಕಂಡು ಬರೋದಿಲ್ಲ. ಸೊ ಆಪ್ಷನ್ ಡಿ ಎಲಿಮಿನೇಟ್. ಅದೇ ನೆಕ್ಸ್ಟ್ ಇವಾಗ ಯಾವುದಾಗುತ್ತೆ? ಯಾವುದಂದ್ರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆಪ್ಷನ್ ಎ ಅಂತ ಹೇಳ್ತೀವಿ. ಮಹಾರಾಷ್ಟ್ರ ಮತ್ತು ಒಡಿಶಾ. ಮಹಾರಾಷ್ಟ್ರದಲ್ಲಿ ದೀಗಿ ಎಂಬ ಒಂದು ಪೋರ್ಟ್ ಆಫ್ ರೆಫ್ಯೂಜಿಯನ್ನು ಸ್ಥಾಪನೆ ಮಾಡಿದರೆ. ಈ ಒಡಿಶಾದಲ್ಲಿ ಯಾವುದನ್ನು ಅಂತ ಕೇಳಿದ್ರೆ ಈ ಒಂದು ಗೋಪಾಲ್ಪುರ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಎರಡನ್ನ ಸಹ ನೆನ್ಪಿಟ್ಕೊಳ್ಳಿ. ಯಾವ ಒಂದು ಸಂಸ್ಥೆ ಇದನ್ನು ಸ್ಥಾಪಿಸಿದೆ? ಯಾವ ಸಂಸ್ಥೆ ಸರ್? ದ್ಯಾಟ್ ಈಸ್ ಅದಾನಿ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಯಾಕೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಗಾಸಿಪ್ಸ್ ಎಲ್ಲ ಮತ್ತೆ ಬೇಡ ಇಲ್ಲಿ ಕ್ಲಾಸಲ್ಲಿ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 8ನೇ ಪ್ರಶ್ನೆ, ವಿಶ್ವದ ಮೊದಲ ಸರಕು ಮಾತ್ರ ಬುಲೆಟ್ ರೈಲನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದೇನೆ. ಸರಕು ಮಾತ್ರ ಅಂತೆ ಅದು. ಓಕೆ, ಸೊ ಯಾವುದು ಈ ಒಂದು ಸರಕು ಮಾತ್ರ ಬುಲೆಟ್ ರೈಲನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು ಅಂತ? ಶಿಕೋಯಿನ್ ಅಂತ ಇರ್ಬೋದು ಅನ್ಸುತ್ತೆ ಅದರ ಹೆಸರು. ಓಕೆ, ಇಂದನೇ ಸ್ಟಾರ್ಟ್ ಆಗುತ್ತೆ ಅದರ ಹೆಸರು. ಸೊ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಏನಿದೆ ಅಂದರೆ ಜಪಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಸರಕು ಮಾತ್ರ ಬುಲೆಟ್ ರೈಲನ್ನು ಆರಂಭಿಸಿರ್ತಕ್ಕಂಥ ಮೊದಲ ದೇಶ ಯಾವುದು? 250 km/h ಹೋಗುತ್ತೆ ಅದು. ಓಕೆ, ಸೊ ಎಷ್ಟು? 200 km ಪ್ರತಿ ಗಂಟೆಗೆ ಓಡುತ್ತೆ ಆ ಒಂದು ಸರಕು ರೈಲ್ವೆ. ಓಕೆ, ಸರಕು ಬುಲೆಟ್ ರೈಲ್ವೆ ಅಂತ ಹೇಳ್ತೀವಿ. ಸೊ ಯಾವ ದೇಶದಲ್ಲಿದೆ ಇದು? ಸೊ ಯಾವ ದೇಶದಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಜಪಾನ್ ಅಂತ ಹೇಳ್ತೀವಿ ಸರ್ನಾ. ಸೊ ಯಾವುದೇ ಒಂದು ಜಪಾನ್ ದೇಶದಲ್ಲಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮನೋವಿಕಾರಗಳಿಗಾಗಿ ಭಾರತದ ಮೊದಲ ಡೇಟಾಬೇಸ್ ಕಾಮ್ಬ್ರೇನ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಓಕೆ, ಸೊ ಯಾವುದು ಈ ಒಂದು ಕಾಮ್ಬ್ರೇನ್ ಅನ್ನು ಪ್ರಾರಂಭ ಮಾಡಲಾಗಿದೆ ಅಂತೆ. ಸೊ ಎಲ್ಲಿ ಪ್ರಾರಂಭ ಮಾಡಿರಬಹುದು? ನಮ್ಮ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದರೆ ಬಹಳ ಈಸಿ ಆಗೋದು. ಯಾಕೆ? ನಮ್ಗೆ ಹೋಗೋಕೆ. ಸೊ ಅದಕ್ಕೆ ನಮ್ಮ ಬೆಂಗಳೂರಲ್ಲೇ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದನ್ನು? ಈ ಒಂದು ಕಾಮ್ಬ್ರೇನ್ ಅನ್ನು. ಓಕೆ, ಸೊ ಯಾವುದನ್ನಂತ ಹೇಳ್ತೀವಿ? ಕಾಮ್ಬ್ರೇನ್. ಯಾವುದು? ಕಾಮ್ ಆ್ಯಂಡ್ ಕಂಪಲ್ಸರಿ ಆಗಿರು ಸ್ವಲ್ಪ ಬ್ರೇನ್ ಅಂತ ಹೇಳಿದೆ. ಸೊ ಎಲ್ಲಿ ಅಂದರೆ ಈ ಒಂದು ಬೆಂಗಳೂರು ಅಂತ ಹೇಳ್ತೀವಿ. ಸೊ ಏನಾಗಿದೆ ಇದು? ನಮ್ಮ ಭಾರತದ ಮೊದಲ ಡೇಟಾಬೇಸ್ ಆಗಿದೆ ಇದು. ಓಕೆ, ನಮ್ಮ ಭಾರತದ ಮೊದಲ ಈ ಮನೋವಿಕಾರಗಳಿಗಾಗಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ಒಂದು ಡೇಟಾಬೇಸ್ ಅಂತ ಹೇಳ್ತೀವಿ. ಸೊ ಇದರ ಹೆಸರೇನಾಗಿದೆ? ಈ ಒಂದು ಕಾಮ್ಬ್ರೇನ್ ಅಂತ ಹೇಳ್ತೀವಿ. ಯಾವ ಕಾರಣಕ್ಕಾಗಿ? ಈ ಒಂದು ಮನೋವಿಕಾರಗಳಿಗಾಗಿ ಓಪನ್ ಮಾಡಿರ್ತಕ್ಕಂಥ ಒಂದು ಡೇಟಾಬೇಸ್. ಓಕೆ, ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮೊದಲ ಡೇಟಾಬೇಸ್ ಎಲ್ಲಿದೆ? ನಮ್ಮ ಬೆಂಗಳೂರಲ್ಲಿ. ಸ್ಟೇಟ್ ಅವರು. ಓಕೆ, ಸ್ಟೇಟ್ಗೆ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಕ್ಕಂಥ ಆಸ್ಪಿರೆಂಟ್ಸ್ಗಳು. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಅಭಿವೃದ್ಧಿ ಸಂಸ್ಥೆ IIED ಬಿಡುಗಡೆ ಮಾಡಿದ IIED ಆಹಾರ ಭದ್ರತಾ ಸೂಚ್ಯಂಕ 2026ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಆಹಾರ ಭದ್ರತಾ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿ ಇರಬಹುದು? ಯಾವ್ದು ಸರ್ ಅದು? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಐಸ್ಲ್ಯಾಂಡ್, ಆಪ್ಷನ್ ಸಿ ಡೆನ್ಮಾರ್ಕ್, ಆಪ್ಷನ್ ಡಿ ಏನಿದೆ ಅಂದರೆ ಸ್ಲೋವಾಕಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗ್ಬೋದು? ಯಾವ್ದು ಸರ್ ಅದು? ನಮ್ಮ ಭಾರತವಾ? ಆಗ್ಬೋದಾ? ಗೆಸ್ ಮಾಡಿ ಹೇಳಿ, ಆಗ್ಬೋದಾ ಅಂತ. ಹೆಲ್ಮೆಟ್ ಮಾಡ್ಬೋದು ನಮ್ಮ ಭಾರತವನ್ನು. ಸೊ ಯಾವುದಂತ ಹೇಳ್ತೀವಿ? ಒಂದು ಐಸ್ಲ್ಯಾಂಡ್ ಅಂತ ಹೇಳ್ತೀವಿ ಸರ್. ಈ ಒಂದು ಆಹಾರ ಭದ್ರತಾ ಸೂಚ್ಯಂಕ 2026ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂದರೆ ಐಸ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ. ನೆನ್ಪಿಟ್ಕೊಳ್ಳಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ. ಓಕೆ, ಸೊ ಲಾಸ್ಟ್ ನೀವು ನೋಡಿರ್ಬೋದು ಯಾವುದು? RRB ಡಿ ಗ್ರೂಪ್ ಎಕ್ಸಾಮ್. ಸೊ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ನಿಮಗೆ ಟೋಟಲಿ 25 ಸೈನ್ಸ್ ಕ್ವಶನ್ ಇರ್ತಾವಲ್ವ. ಆ ಸೈನ್ಸ್ ಕ್ವಶನ್ಗಳಲ್ಲೇ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿದ್ದ. ಏನಂತ ಕೇಳಿದ್ದ ಅಂತಂದರೆ, ಒಂದು ಸೈನ್ಸಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ 25 ಕ್ವಶನ್ಗಳಲ್ಲಿ ಮತ್ತು 20 ಕ್ವಶನ್ ಸೆಕ್ಷನ್ಗಳಲ್ಲಿ ನಾನು ಹೇಳ್ತಾ ಇಲ್ಲ ನಿಮಗೆ, 25 ಕ್ವಶನ್ಗಳ ಸೆಕ್ಷನಲ್ಲೇ ಹೇಳ್ತಾ ಇದ್ದೇನೆ. ಸೊ ಈ ವಿಶ್ವದ ಅತಿ ಹೆಚ್ಚು SO2 ಬಿಡುಗಡೆಯನ್ನು ಮಾಡ್ತಕ್ಕಂಥ, ಈ ಒಂದು ಸಲ್ಫರ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಕ್ಕಂಥ ದೇಶಗಳಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಕ್ವಶನ್ನ ಕೇಳಿದ್ದ. ಅದನ್ನು ಆಪ್ಷನ್ನ ಕೊಟ್ಟಿದ್ದ. ಓಕೆ, ಸೊ ಅದರಲ್ಲಿ ಯಾವುದಾಗಿತ್ತು ಆನ್ಸರ್ ಅಂದರೆ ನಮ್ಮ ಭಾರತವೇ ಆಗಿತ್ತು. ಓಕೆ, ಸೊ ಮೀನ್ಸ್ ಆ ಕಾರಣದಿಂದ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಸೊ ಸೈನ್ಸಲ್ಲೇ ಕೇಳಿದಾನೆ ಅಂತಂದರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿಕೊಂಡು ಸೊ ನಿಮಗೆ ಮತ್ತೆ ಬೇರೆ ಬೇರೆ ಕರೆಂಟ್ ಅಫೇರ್ಸಲ್ಲಿ ಕೇಳೋ ಚಾನ್ಸ್ ಇರೋದ್ರಿಂದ ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಸರ್ನಾ. ಸೊ ಇಲ್ಲಿ ಯಾವುದಾಗಿದೆ ಅಂದರೆ ಒಂದು ಐಸ್ಲ್ಯಾಂಡ್ ಅಂತ ಹೇಳ್ತೀವಿ ಸರ್ನಾ. ಸೊ ಏನು? ಈ ಒಂದು ಐಸ್ಲ್ಯಾಂಡ್.
ಸೊ ಆಹಾರ ಸ್ವಲ್ಪ ಭದ್ರತೆಯಾಗಿ ಸೇಫ್ ಆಗಿರಬೇಕು ಅಂತ ನೀವು ಎಲ್ಲಿ ಇಡ್ತೀರಾ ಸರ್? ಫ್ರೀಸಲ್ಲಿ ಇಡ್ತೀವಿ. ಫ್ರೀಸ್ ಮೀನ್ಸ್ ನಥಿಂಗ್ ಬಟ್ ಐಸ್ ಅಲ್ವಾ? ಸೊ ಮೀನ್ಸ್ ಐಸ್ಲ್ಯಾಂಡ್ ಅಂತ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸಲು ಸಂಸ್ಕೃತಿ ಸಚಿವಾಲಯವು ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ. ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸಲಂತೆ. ಸೊ ಯಾವುದರೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್ ಮತ್ತು ಯೂಟ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಯೂಟ್ಯೂಬ್ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಯೂಟ್ಯೂಬ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಶೂನ್ಯ ತ್ಯಾಜ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಶೂನ್ಯ ತ್ಯಾಜ್ಯ ದಿನ ಆಚರಣೆ ಮಾಡ್ತೀವಿ ಅಂತೆ ನಾವು. ಸೊ ಯಾವಾಗ ಆಚರಣೆ ಮಾಡ್ತೀವಿ ಇದನ್ನು? ಅಂದರೆ ಸರ್ ದ್ಯಾಟ್ ಈಸ್ ಶೂನ್ಯ ಅಂತ ಬರಬೇಕು ನೋಡಿ ಸರ್. ಏನು ಶೂನ್ಯ ಅಂತ ಬರಲೇಬೇಕು. ಸೊ ಹಾಗಾದರೆ ಶೂನ್ಯ ಅಂತ ಎಲ್ಲಿದೆ? ಇಲ್ಲಿಲ್ಲ. ಸೊ ಮೀನ್ಸ್ ಇಲ್ಲೇ ಶೂನ್ಯ ಇದೆ. ಸೊ ಮೀನ್ಸ್ 30 ಮಾರ್ಚ್ ಅಂತ ಹೇಳ್ತೀವಿ. ಈ ಒಂದು 30 ಮಾರ್ಚ್ಗೆ ನಾವು ಏನಂತ ಆಚರಣೆ ಮಾಡ್ತೀವಿ? ಈ ಒಂದು ಶೂನ್ಯ ತ್ಯಾಜ್ಯ ದಿನಾಚರಣೆ ಅಂತ ಆಚರಣೆಯನ್ನು ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪೆರಿಯಸ್ವಾಮಿ ಕುಮಾರನ್ ಅವರನ್ನು ಯಾವ ದೇಶಕ್ಕೆ ಭಾರತದ ಹೈ ಕಮಿಷನರ್ ಆಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನ ಸರ್ ಅವರು? ಯಾರವರು? ಪೆರಿಯಸ್ವಾಮಿ ಕುಮಾರನ್ ಅವರು. ಯಾರು? ಈ ಒಂದು ಪೆರಿಯಸ್ವಾಮಿ ಕುಮಾರನ್ ಅವರು ಅಂತ ಹೇಳ್ತೀವಿ. ಸೊ ಇವರನ್ನು ಹೈ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಹಾಗಾದರೆ ಯಾವ ದೇಶಕ್ಕೆ ಇರಬಹುದು ಸರ್? ಆಪ್ಷನ್ ಎ ರೊಮ್ಯಾನಿಯಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಡಿ ಏನಿದೆ ಅಂದರೆ ಸ್ಪೇನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಇಂಗ್ಲೆಂಡ್ ಅಂತ ಹೇಳ್ತೀವಿ. ಸೊ ನಮ್ಮ ತಮಿಳುನಾಡಿನ ಹುಡುಗ ಎಲ್ಲಿ ಹೋಗಿದ್ದಾರೆ? ಇಂಗ್ಲೆಂಡ್ಗೆ ಹೋಗಿದ್ದಾರೆ ಅಂತ ನೆನಪಿಟ್ಕೊಳ್ಳಿ. ಸೊ ಏನಾದರೂ ಒಂದು ಮಾಡಿ, ಓಕೆ, ನೆನಪುಳಿತದೆ. ಸೊ ಹೆಸರಾಗಿದೆ ಪೆರಿಯಸ್ವಾಮಿ. ಸೊ ಪೆರಿಯಸ್ವಾಮಿ, ಮುತ್ತುಸ್ವಾಮಿ, ಸೊ ಈ ರೀತಿ ಹೆಸರುಗಳು ನಿಮಗೆ ಎಲ್ಲಿ ಕಂಡುಬರುತ್ತೆ? ಸೊ ಅದು ಕಂಡುಬರೋದು ಇದೇ ನಮ್ಮ ಮಿತ್ರ ರಾಜ್ಯ ತಮಿಳುನಾಡಲ್ಲಿ ಅಂತ ಹೇಳ್ತೀವಲ್ವಾ? ಸೊ ಒಂದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೆ ನೀವು ನೆನಪಿಟ್ಕೊಳ್ಳಿ ಯಾರು ಅಂದರೆ ಒಂದು ಪೆರಿಯಸ್ವಾಮಿ ಕುಮಾರನ್ ಅವರನ್ನು ಯಾವ ದೇಶಕ್ಕೆ ಹೈ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಇಂಗ್ಲೆಂಡ್ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಈ ಒಂದು ಇಂಗ್ಲೆಂಡ್ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಗರಿಕರ ಸುರಕ್ಷತೆಗಾಗಿ ಅಭೇದ್ಯ ಅಪ್ಲಿಕೇಶನ್ ಅನ್ನು ಇತ್ತೀಚೆಗೆ ಯಾರು ಪ್ರಾರಂಭಿಸಿದ್ದಾರೆ ಅಂತ. ಯಾವ ಅಪ್ಲಿಕೇಶನ್ ಸರ್? ದ್ಯಾಟ್ ಈಸ್ ಈ ಒಂದು ಅಭೇದ್ಯ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಆಫ್ ಅಭೇದ್ಯ ಅಂತ ಹೇಳ್ಬೋದು ಅದನ್ನು. ಸೊ ಯಾರು? ಗೋವಾ ಪೊಲೀಸ್, ಕೇರಳ ಪೊಲೀಸ್, ಹರಿಯಾಣ ಪೊಲೀಸ್ ಆ್ಯಂಡ್ ದೆನ್ ರಾಜಸ್ಥಾನ ಪೊಲೀಸ್. ಸೊ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಹರಿಯಾಣ ಪೊಲೀಸ್ ಅಂತ ಹೇಳ್ತೀವಿ ಸರಿನಾ? ಸೊ ಯಾವುದು? ಒಂದು ಹರಿಯಾಣ ಪೊಲೀಸ್ ಅಭೇದ್ಯ ಅಪ್ಲಿಕೇಶನನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಸ್ಥೆಯ 14ನೇ ಮಂತ್ರಿ ಮಟ್ಟದ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಸರ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ WTOದ 14ನೇ ಮಂತ್ರಿ ಮಟ್ಟದ ಸಮ್ಮೇಳನ? ಸೊ ಎಲ್ಲಿರ್ಬೋದು ಅದನ್ನು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಏನಿದೆ ಅಂದರೆ ಕ್ಯಾಮರೂನ್ ಅಂತ ಇದೆ. ಸೊ ನಿಮಗೆ ಇದನ್ನು ಸಹ ನೋಡಿಲ್ವಾ? ಸೊ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕ್ಯಾಮರೂನ್ ದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ 14ನೇ ಈ ಮಂತ್ರಿ ಮಟ್ಟದ ಸಮ್ಮೇಳನ ಅಂತ ಹೇಳ್ತೀವಿ ಸರಿನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಎಲ್ಲಿ ಅಂದರೆ ಒಂದು ಕ್ಯಾಮರೂನ್ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ IFFD 2026ರಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ. ನಂದಮೂರಿ ಬಾಲಕೃಷ್ಣ ಸರ್. ಇವಾಗಲೇ ಒಂದ್ಸರಿ ನೋಡ್ಕೊಂಡು ಬಂದ್ವಲ್ವಾ ನಂದಮೂರಿ ಬಾಲಕೃಷ್ಣ? ಎಲ್ಲ ಯಾವ ಕ್ವಶನಲ್ಲಿ ಇತ್ತು ಆಪ್ಷನ್? ಅದು ಅಬೆಲ್ ಪ್ರಶಸ್ತಿಯಲ್ಲಿ ಅಲ್ವಾ? ಓಕೆ, ಅಬೆಲ್ ಪ್ರಶಸ್ತಿಯಲ್ಲಿ ಫಸ್ಟ್ ಆಪ್ಷನ್ ಇದೇ ಇತ್ತು ನೋಡಿ. ಸೊ ಯಾಕಂದರೆ ರಿವಿಷನ್ ಆಗಲಿ ಅಂತ. ಸೊ ಮೀನ್ಸ್ ಇಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಇದೇ ಒಂದು ನಂದಮುರಿ ಬಾಲಕೃಷ್ಣ ಅವರಿಗೆ ಅಂತ ಹೇಳ್ತೀವಿ ಸರ್. ಸೊ ಇವರು ತೆಲುಗು ನಟ ಆಗಿದ್ದಾರೆ. ಯಾರು ಅಂತ ಕೇಳಿದ್ರೆ ಒಂದು ನಂದಮುರಿ ಬಾಲಕೃಷ್ಣ. ಯಾವ ಪ್ರಶಸ್ತಿ? ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಹೇಳ್ತೀವಿ. ಎಲ್ಲಿ ನೀಡಿದ್ದಾರೆ? ಈ ಒಂದು IFFD 2026 ಸಮ್ಮೇಳನದಲ್ಲಿ ಇವರಿಗೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ G7 ಶೃಂಗಸಭೆಯನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಈ ಒಂದು ಜೂನ್ ತಿಂಗಳಲ್ಲಿ ಆಯೋಜನೆ ಮಾಡಲಾಗ್ತದೆ. ಸೊ ಜೂನ್ ತಿಂಗಳಲ್ಲಿ ಆಯೋಜನೆ ಮಾಡಲಾಗ್ತಕ್ಕಂತಹ G7 ಶೃಂಗಸಭೆಯನ್ನು ಈ ಫ್ರಾನ್ಸ್ ದೇಶದಲ್ಲಿ ಆಯೋಜಿಸಲಾಗುವುದು. ಎಷ್ಟನೇ ಒಂದು ಶೃಂಗಸಭೆ ಆಗಿದೆ ಇದು? 52ನೇ ಶೃಂಗಸಭೆ ಆಗಿರುತ್ತೆ. ಓಕೆ, ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟ್ರಾನ್ಸ್ಜೆಂಡರ್ ಮಹಿಳೆಯರು ಮತ್ತು ಲೈಂಗಿಕ ಬೆಳವಣಿಗೆಯ ವ್ಯತ್ಯಾಸಗಳನ್ನು ಹೊಂದಿರುವ ಕ್ರೀಡಾಪಟುಗಳನ್ನು ಇತ್ತೀಚೆಗೆ ಯಾವ ಟೂರ್ನಿಯಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ? ಸೊ ಯಾವ ಒಂದು ಟೂರ್ನಿಯಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಲಾಗಿದೆ? ಯಾವ ಒಂದು ಟೂರ್ನಿ ಇರ್ಬೋದು ಅದು? ಯಾವ ಟೂರ್ನಿ ಸರ್? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಒಲಿಂಪಿಕ್ಸ್. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಒಲಿಂಪಿಕ್ಸ್ ಅಂತ ಹೇಳ್ತೀವಿ. ಒಲಿಂಪಿಕ್ಸ್ 2028. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಒಲಿಂಪಿಕ್ಸ್ 2028 ಅಂತ ಹೇಳ್ತೀವಿ. ಹೇಗೆ ಇದನ್ನು ಲಿಂಕ್ ಮಾಡ್ಬೋದು? ಯಾವುದಕ್ಕೂ ಒಂದಕ್ಕೆ ಲಿಂಕ್ ಮಾಡ್ಬೋದು. ಇದನ್ನು ಲಿಂಕ್ ಮಾಡ್ಬೋದಾ? ಮಾಡಿ ನೋಡುವ. ಒಂದು ಸೆಕೆಂಡ್ ಯೋಚನೆ ಮಾಡಿ, ಯಾವುದಕ್ಕೆ ಲಿಂಕ್ ಮಾಡ್ಬೋದು ನಾನು ಅಂತ. ಮಾಡಿದ್ರಾ? ಓಕೆ, ಗುಡ್. ಸೊ ಇವಾಗ ಹೇಳ್ತೀನಿ, ಈ ಒಲಿಂಪಿಕ್ಸ್ ಸಮಿತಿ ಏನಿದೆ ಅಲ್ವಾ? ಸೊ ಈ ಒಂದು ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷ ಆಗಿದ್ದಾರೆ. ಹೋದ ವರ್ಷನೇ ಅವರು ನೇಮಕ ಆಗಿದ್ದಾರೆ. ಯಾರವರು ಸರ್? ದ್ಯಾಟ್ ಈಸ್ ಕ್ರಿಸ್ಟಿನಾ ಕೋವೆಂಟ್ರಿ ಅಂತ ಹೇಳ್ತೀವಿ. ಈ ಸರಿ ಯಾರು? ಈ ಒಂದು ಕ್ರಿಸ್ಟಿನಾ ಕೋವೆಂಟ್ರಿ ಅವರು. ಸೊ ಇವರು ಮಹಿಳೆ ಆಗಿದ್ದಾರಲ್ವಾ? ಸೊ ಮೊಟ್ಟ ಮೊದಲ ಮಹಿಳೆ ಆಗಿದ್ದಾರೆ. ಸೊ ಮೀನ್ಸ್ ಅವರಿಗೆ ಆ ಮಹಿಳೆ ಇದ್ದವರಿಗೆ ಮಹಿಳೆಯರ ಮೀನ್ಸ್ ನಮ್ಮ ಪ್ರಾಬ್ಲಮ್ಗಳು ಗೊತ್ತಿರ್ತವೆ.
ಓಕೆ, ಸೊ ಯಾಕೆಂದರೆ ಈ ಒಂದು ಮಹಿಳಾ ವಿಭಾಗದಲ್ಲಿ ಯಾರೋ ಒಬ್ಬ ಪುರುಷ ಶಕ್ತಿಯನ್ನು ಹೊಂದಿರತಕ್ಕಂತಹ ಟ್ರಾನ್ಸ್ಜೆಂಡರ್ ಪಾರ್ಟಿಸಿಪೇಟ್ ಮಾಡಿ ಆತ ಪದಕಗಳನ್ನು ಗೆದ್ದರೆ ಮಹಿಳೆಯರಿಗೆ ಮೋಸ ಆಗ್ತಿತ್ತಲ್ವ ಅಲ್ಲಿ. ಸೊ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಕ್ರಿಸ್ಟಿನಾ ಕೋವೆಂಟ್ರಿ ಅವ್ರು ಎಂಟ್ರಿ ಕೊಟ್ಟ ನಂತರನೇ ಅವರನ್ನು ಮೊದಲು ತೆಗೆದು ಹಾಕಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನಪುಳಿತದೆ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಅಮೃತ್ ಭಾರತ್ ಸ್ಟೇಷನ್ ಇವಾಗ ನೆಕ್ಸ್ಟ್ ಇನ್ನೊಂದು ಹೇಳಬೇಕಾಗಿತ್ತಲ್ಲ, ಒಲಿಂಪಿಕ್ಸ್ 2028 ಎಲ್ಲಿ ನಡೆಯಲಿದೆ ಅಂತ. ಎಲ್ಲಿ ಅಂದರೆ ಒಂದು ಲಾಸ್ ಏಂಜಲ್ಸ್ನಲ್ಲಿ ನಡೆಯಲಿದೆ, ಮೀನ್ಸ್ ಈ ಒಂದು ಅಮೆರಿಕಾದಲ್ಲಿ ನಡೆಯಲಿದೆ ಅಂತ ನಾವು ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇದರ ಅಡಿಯಲ್ಲಿ 1338 ನಿಲ್ದಾಣಗಳನ್ನು ಪುನರಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದ್ದಾನೆ. ಯಾವ ಯೋಜನೆ ಸರ್? ಅಮೃತ್ ಭಾರತ್ ಸ್ಟೇಷನ್ ಯೋಜನೆ. ಯಾವ ಯೋಜನೆ? ಅಮೃತ್ ಭಾರತ್ ಸ್ಟೇಷನ್ ಯೋಜನೆ. ಈ ಒಂದು ಅಮೃತ್ ಭಾರತ್ ಸ್ಟೇಷನಲ್ಲಿ ಅಮೃತದಂತಹ ನೀರಂತರೂ ಸಿಗೋದಿಲ್ಲ. ಓಕೆ, ಬಟ್ ಇದು ಯಾವಾಗ ಆರಂಭಿಸಲಾಯಿತು ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? 21, 22, 23, 24 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ 2022 ಅಂತ ಹೇಳ್ತೀವಿ. 222 ಇಲ್ಲೊಂದು 0 ಹಾಕ್ಬಿಡಿ. ಸೊ ಈ ಒಂದು ಫ್ಯಾನ್ಸಿ ನಂಬರಲ್ಲಿ ಒಂದು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟವು ಇಮಿಗ್ರೇಷನ್, ವೀಸಾ, ವಿದೇಶಿಯರ ನೋಂದಣಿ ಮತ್ತು ಟ್ರ್ಯಾಕಿಂಗ್ IVFRT ಯೋಜನೆಯ ವಿಸ್ತರಣೆಯನ್ನು ಏಪ್ರಿಲ್ 1, 2026 ಯಾವಾಗದವರೆಗೆ ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಸರ್ ಯಾರು ಈ ಒಂದು ಕೇಂದ್ರ ಸಚಿವ ಸಂಪುಟ ಅಂತ ಹೇಳ್ತೀವಿ? ಯಾವುದನ್ನು? ಈ ಒಂದು IVFRT ಅಂತ ಹೇಳ್ತೀವಿ. IVFRTನ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ಇಮಿಗ್ರೇಷನ್, ವೀಸಾ, ಈ ಒಂದು ಫಾರಿನರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇದು ಎಲ್ಲಿವರೆಗೆ ಅಂದರೆ ಸರ್ ದ್ಯಾಟ್ ಈಸ್ ಎಲ್ಲಿವರೆಗೆ ಸರ್? 31 ಮಾರ್ಚ್ 2013. 31 ಮಾರ್ಚ್ 2031 ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೆ ಇದನ್ನು ವಿಸ್ತಾರ ಮಾಡಲಾಗಿದೆ. ಎಲ್ಲಿವರೆಗೆ? ಈ ಒಂದು 2031 ಮೀನ್ಸ್ 5 ವರ್ಷಗಳ ವಿಸ್ತಾರ ಮಾಡಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನಪಿಳಿತದೆ. ಓಕೆ, ಸೊ 5 ವರ್ಷ ಅಂದರೆ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಸಂಪೂರ್ಣ 3D ಮುದ್ರಿತ ಬೂಸ್ಟರ್ ಇಂಜಿನ್ ಅಗ್ನಿಲೇಟನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ವಿಶ್ವದ ಮೊದಲ ಇದೆ. ಓಕೆ, ಅದು ವಿಶ್ವದ ಮೊದಲ ಇದೆ ಅಂದರೆ ಆಪ್ಷನ್ಗಳು ನೋಡಿ ನಮ್ಮ ಭಾರತದಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ವಿಶ್ವದ ಮೊದಲ ಸಂಪೂರ್ಣ 3D ಮುದ್ರಿತ ಬೂಸ್ಟರ್ ಇಂಜಿನ್, ಅದರ ಹೆಸರೇನಾಗಿದೆ? ಈ ಒಂದು ಅಗ್ನಿಲೇಟ್ ಅನ್ನೋದಾಗಿದೆ. ಓಕೆ, ಲೆಟ್ ಇಟ್ ಬಿ ಅಗ್ನಿಲೇಟ್. ಹೋಗಿ ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಅದನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಅಂತ, ಎಲ್ಲಿ ಇದನ್ನು ಪರೀಕ್ಷೆ ಮಾಡಿರಬಹುದು ಸರ್? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ನಮ್ಮ ತಮಿಳುನಾಡು ಅಂತ ಹೇಳ್ತೀವಿ. ಎಲ್ಲಿ ಇದನ್ನು ಪರೀಕ್ಷೆ ಮಾಡಲಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಇನ್ ತಮಿಳುನಾಡು. ಎಲ್ಲಿ? ಒಂದು ತಮಿಳುನಾಡು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಾಯುಬಾಣ ಎಂಬ ಭಾರತದ ಮೊದಲ ಹೆಲಿಕಾಪ್ಟರ್ ಉಡಾವಣಾ ಡ್ರೋನ್ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಿದ್ದಾನೆ. ವಾಯುಬಾಣ. ಸೊ ಈ ಒಂದು ವಾಯುಬಾಣ ಎಂಬ ಭಾರತದ ಮೊದಲ ಹೆಲಿಕಾಪ್ಟರ್ ಉಡಾವಣಾ ಡ್ರೋನ್ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ. ಸೊ ಮೀನ್ಸ್ ಏನು ಸರ್ ಇದರ ಅರ್ಥ? ಲೈಕ್ ಇವಾಗ ಡ್ರೋನ್ಗಳನ್ನು ಹೇಗೆ ಹಾರಾಡಿಸ್ಬಿಡ್ತೀರಾ ನೀವು? ಸೊ ಕೈಯಲ್ಲಿ ಇಟ್ಕೊಳ್ತೀರಾ, ಇಲ್ಲ ನೆಲದ ಮೇಲೆ ಇಡ್ತೀರಾ. ಸೊ ಅದು ನೀವು ಏನಂತ ಅದನ್ನು ಕಂಟ್ರೋಲರ್ ಕೈಯಲ್ಲಿ ಇಟ್ಕೊಳ್ತೀರಾ. ಸೊ ಅದನ್ನು ಹಾರಿಸ್ತೀರಾ ಅಲ್ವಾ? ಸೊ ಇದೆ ಅಲ್ವಾ ನಾರ್ಮಲ್ ಟ್ರೆಡಿಷನ್. ಬಟ್ ನಮ್ಮ ಭಾರತೀಯ ಆರ್ಮಿ ಏನು ಮಾಡ್ತಿದೆ ಅಂತಂದರೆ, ಸೊ ಇದನ್ನು ಹೆಲಿಕಾಪ್ಟರ್ಗಳಲ್ಲಿ ತುಂಬಿಸ್ಕೊಂಡು ಮೇಲೆ ತೊಗೊಂಡು ಹೋಗ್ತದೆ. ಓಕೆ, ಸಮ್ ಸರ್ಟನ್ ಹೈಟಲ್ಲಿ. ಸೊ ಅಲ್ಲಿ ತೊಗೊಂಡು ಹೋಗಿ ಅಲ್ಲಿಂದ ಕೆಳಗಡೆ ಬಿಡ್ತದೆ. ಅದನ್ನು ಅಲ್ಲಿಂದ ನಾವು ಕೆಳಗಿಂದ ಮತ್ತೆ ನಾವು ಟ್ರ್ಯಾಕ್ನ ಮಾಡ್ಕೊಳ್ಬಹುದು ಅದನ್ನು. ಸರಿಯಾ? ಸೊ ಮೀನ್ಸ್ ಈ ಒಂದು ಹೆಲಿಕಾಪ್ಟರಿಂದ ಕೆಳಗಡೆ ಬಿಡುವ ಒಂದು ಡ್ರೋನ್ ವ್ಯವಸ್ಥೆ ಅಂತ ಹೇಳ್ತೀವಿ ಇದನ್ನು. ಸೊ ಆ ಒಂದು ವ್ಯವಸ್ಥೆಯ ಹೆಸರೇನಾಗಿದೆ? ಒಂದು ವಾಯುಬಾಣ ಅಂತ ರೀಸೆಂಟಾಗಿ ಅದನ್ನು ಟೆಸ್ಟ್ನ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ. ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಇಂಡಿಯನ್ ಏರ್ಫೋರ್ಸ್ ಅಂತ ಹೇಳ್ತೀವಿ. ಯಾವುದು? ಇಂಡಿಯನ್ ಏರ್ಫೋರ್ಸ್. ಯಾಕೆ? ಇಂಡಿಯನ್ ಏರ್ಫೋರ್ಸ್ ಹತ್ರ ಏನು ಹೆಲಿಕಾಪ್ಟರ್ ಇರಲಿಲ್ವಾ? ಸೊ ಇತ್ತು. ಸೊ ಅದಕ್ಕೆ ಯಾಕೆ ಇವರಿಗೆ ಕೇಳಬೇಕು ಅಲ್ವಾ? ಸೊ ಮೀನ್ಸ್ ಈಸಿಯಾಗಿ ನೀವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅರಣ್ಯ ಉತ್ಪನ್ನಗಳಿಗಾಗಿ ಪ್ರಮಾಣೀಕರಣವನ್ನು ಪಡೆದ ಮೊದಲ ರಾಜ್ಯ ಯಾವುದು ಅಂತ. ಯಾವುದಕ್ಕೆ? ಅರಣ್ಯ ಉತ್ಪನ್ನಗಳಿಗೆ ಯಾವ ಒಂದು ಪ್ರಮಾಣೀಕರಣ? ಈ ಒಂದು ಪ್ರಮಾಣ ಅನ್ನೋದೇ ಒಂದು ಪ್ರಮಾಣೀಕರಣ ಆಗಿದೆ ಅಂತೆ. ಸೊ ಯಾವುದದು ರಾಜ್ಯ ಅಂತ? ಯಾವ ರಾಜ್ಯ ಆಗಿರ್ಬೋದು ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಪಕ್ಕದ ಒಂದು ರಾಜ್ಯ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಯಾವ ರಾಜ್ಯ? ಒಂದು ಆಂಧ್ರ ಪ್ರದೇಶ ತನ್ನ ಅರಣ್ಯದ ಉತ್ಪನ್ನಗಳಿಗಾಗಿ ಒಂದು ಪ್ರಮಾಣೀಕರಣವನ್ನು ಪಡೆದಿರತಕ್ಕಂಥ ಮೊದಲ ರಾಜ್ಯವಾಗಿದೆ. ಯಾಕೆ? ಈ ಪುಷ್ಪ ಒಂದು ಜಾಸ್ತಿ ಗಂಧದ ಮರಗಳನ್ನು, ಯಾವುದು ಕೆಂಪು ಗಂಧ ಅಂತ ಇದೆಯಾ ಅದರಲ್ಲಿ ಫಿಲ್ಮಲ್ಲಿ? ಓಕೆ, ಸೊ ಆ ಒಂದು ಗಂಧದ ಮರಗಳನ್ನು ಜಾಸ್ತಿ ಕದೀತಾ ಇದ್ದಾನೆ ಅಂತ ಒಂದು ಉತ್ಪನ್ನಗಳಿಗೆ ಜಾಸ್ತಿ ಬೇಡಿಕೆ ಬಂದಿದೆ ಇವಾಗ. ಸೊ ಅದಕ್ಕೆ ಅಲ್ಲಿ ಒಂದು ಪ್ರಮಾಣೀಕರಣ ಸಹ ಕೊಟ್ಟಿದ್ದಾರೆ. ಸೊ ಯಾವುದಂತ ಹೇಳ್ತೀವಿ? ಒಂದು ಪ್ರಮಾಣನೋ ಅಪ್ರಮಾಣೀಕರಣ ಅಂತ ಹೇಳ್ತೀವಿ. ಸೊ ಈಗ ನೆನಪಿಟ್ಕೊಳ್ಳಿ, ಯಾರು ಪುಷ್ಪನೂ ನೆನಪಿಳಿತಾನೆ, ಫಿಲ್ಮೂ ನೆನಪಿಳಿತದೆ. ಆ್ಯಂಡ್ ದೆನ್ ಈ ಒಂದು ಅರಣ್ಯ ಉತ್ಪನ್ನಗಳಿಗಾಗಿ ಕೊಟ್ಟಿರ್ತಕ್ಕಂಥ ಪ್ರಮಾಣೀಕರಣದ ಒಂದು ಹೆಸರು ಸಹ ನಿಮಗೆ ನೆನಪುಳಿತದೆ. ಆ್ಯಂಡ್ ದೆನ್ ರಾಜ್ಯವು ಸಹ ನಿಮಗೆ ಈಸಿಯಾಗಿ ನೆನಪುಳಿತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಗುರ್ಜಂತ್ ಸಿಂಗ್ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ. ಸರ್ ಏನು ಸರ್ ಇದು? ಹಾಕಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ಸಂಗೀತ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ. ಸೊ ಮೀನ್ಸ್ ಈ ಒಂದು ಮಹಿಳಾ ಸಂಗೀತ ದಿನಾಚರಣೆ ಮಹಿಳೆಯರು ಮಾತ್ರ ಅವತ್ತು ಹಾಡೋದಂತೆ. ಓಕೆ, ಸೊ ಯಾವ ದಿನ ಅಂದರೆ ಸರ್ ದ್ಯಾಟ್ ಈಸ್ ಮಹಿಳೆಯರು ಸುಮ್ಮನೆ
ಸಾಂಗ್ ಹೇಳ್ತಾರಾ? ಓಕೆ. ಸೊ ಸ್ವಲ್ಪ ಹೇಳ್ತಾರಾ? ಇಲ್ಲ. ಅವ್ರು ಹೇಗೆ ಅಂದರೆ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಇನ್ಫಿನಿಟಿ ಲೂಪ್ ಹಾಗೇ ಇರುತ್ತೆ, ಇನ್ಫಿನಿಟಿ. ಸೊ ಇನ್ಫಿನಿಟಿನ ಏನಿಲ್ಲ ಸ್ಟ್ರೇಟ್ ಮಾಡಿ, ಸೊ ಇಲ್ಲಿ ಪಕ್ಕ ಒಂದು 2 ಹಾಕಿಬಿಡಿ. ಸೊ 28 ಮಾರ್ಚ್ ಅಂತ ಹೇಳ್ತೀವಿ. ಸೊ 28 ಮಾರ್ಚನ್ನು ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ಸಂಗೀತ ದಿನಾಚರಣೆ ಅಂತ ಆಚರಣೆನ ಮಾಡ್ತೇವೆ. ಸೊ ಆನ್ಸರ್ ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿತೀಶ್ ಕುಮಾರ್ ಇತ್ತೀಚೆಗೆ ರಾಜ್ಯಸಭೆಗೆ ಸೇರಲು ರಾಜೀನಾಮೆ ನೀಡಿದ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಂತ ಕೇಳಿದ್ದಾನೆ. ನಿತೀಶ್ ಕುಮಾರ್ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು? ಅವ್ರು ರೀಸೆಂಟ್ ಆಗಿ ಇಸ್ತೀಫಾ ಮೀನ್ಸ್ ಅಲ್ಲಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಇವರು? ಯಾವ ರಾಜ್ಯದವರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬಿಹಾರ ರಾಜ್ಯ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಮಾರ್ಚ್ 30, 2026 ಪ್ರಸಿದ್ಧ ಕ್ರಾಂತಿಕಾರಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಎಷ್ಟನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಎಷ್ಟನೇ ಒಂದು ಪುಣ್ಯತಿಥಿಯನ್ನು ನಾವು ಆಚರಣೆ ಮಾಡಿದ್ವಿ ಅವ್ರದ್ದು? ಸೊ ಎಷ್ಟನೇದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 96ನೇ ಪುಣ್ಯತಿಥಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಓಕೆ, ಅದನ್ನು ಪ್ರೊನೌನ್ಸ್ ನೀವು ಹೇಗೆ ಮಾಡ್ತೀರಾ ಮಾಡ್ಕೊಳ್ಳಿ ಇದನ್ನು. ಆ್ಯಂಡ್ ನಾನು ಲಾಸ್ಟ್ ಒಂದು ಹೇಳ್ತೀನಿ, ಕಾಳಿ ಅಂತ. ಈ ಒಂದು ಕಾಳಿ ಎಂಬ ಹೊಸ ಕಪ್ಪೆ ಪ್ರಭೇದವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೇಳಿದ್ದಾನೆ. ಸರ್ನ ಯಾವುದು? ಈ ಒಂದು ನೆಕ್ಟಿ ಬ್ಯಾಕ್ಟ್ರಾಚುಸ್ ಅಂತ. ಓಕೆ, ಯಾವುದು ಈ ಒಂದು ನೆಕ್ಟಿ ಬ್ಯಾಕ್ಟ್ರಾಚುಸ್ ಕಾಳಿ ಅನ್ನೋದು? ಸೊ ಯಾವ ರಾಜ್ಯದಲ್ಲಿ ಹಿಡಿದಿರ್ತಕ್ಕಂಥ ಒಂದು ಕಪ್ಪೆ ಆಗಿದೆ. ಯಾವ ರಾಜ್ಯ ಸರ್ ಅದು? ಸರ್ ಕಾಳಿ. ಕಾಳಿ ಮೀನ್ಸ್ ನಮ್ಮ ರಾಜ್ಯನೇ ಇರ್ಬೋದಲ್ವಾ ಅದು? ಸೊ ಯಾವುದು ಅಂತ ಹೇಳ್ತೀವಿ? ಒಂದು ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಸರ್ನ ಯಾವ ರಾಜ್ಯ? ಒಂದು ಕರ್ನಾಟಕ ರಾಜ್ಯ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಈ ಯಾವುದು ಎಕ್ಸಾಮ್ ಅಂತ ಹೇಳ್ತೀವಿ? ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ಗೆ. ಸೊ ಈ ರೀತಿ ಪ್ರಶ್ನೆ ಕೇಳ್ತಾನೆ, ಒಂದು ಕ್ವಶನ್ ಕೇಳ್ತಾನೆ ನಿಮಗೆ. ಓಕೆ, ಸೊ ಈ ರೀತಿ ಕೇಳಿದ್ರೆ ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು, ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಯಾವುದು ಅಂತ ಹೇಳಿದ್ರೆ ಇದು ನಿಕ್ಟಿ ಬ್ಯಾಕ್ಟ್ರಾಕ್ಯೂಸ್ ಅಥವಾ ಬ್ಯಾಕ್ಟ್ರಾಚೂಸ್, ವಾಟ್ ಎವರ್ ನೀವು ಹೇಗಾದರೂ ಪ್ರೊನೌನ್ಸ್ ಮಾಡ್ಕೊಳ್ಳಿ, ಇದನ್ನು ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ, ಕಾಳಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಯು IONA ಸಾಗರ ಅಭ್ಯಾಸ TTX 2026 ಯಾವ ಸ್ಥಳದಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದರೆ, ಈ ಒಂದು IMEX TTX ಅನ್ನು ಯಾವ ಸ್ಥಳದಲ್ಲಿ ಸರ್? ದ್ಯಾಟ್ ಈಸ್ ಈ ಒಂದು ಕೊಚ್ಚಿ ಅಂತ ಹೇಳ್ತೀವಿ. ಯಾವ ಸ್ಥಳದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕೇರಳದ ಕೊಚ್ಚಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವರ್ಲ್ಡ್ ಆರ್ಚರಿ ಸಂಸ್ಥೆಯಿಂದ, ಇಲ್ಲಿಂದ ವರ್ಲ್ಡ್ ಆರ್ಚರಿ ಸಂಸ್ಥೆಯಿಂದ, ಇಂಡಿಯನ್ ಆರ್ಚರಿ ಸಂಸ್ಥೆ ಅಲ್ಲ, ವರ್ಲ್ಡ್ ಆರ್ಚರಿ ಸಂಸ್ಥೆಯಿಂದ ಪ್ಯಾರಾ ಆರ್ಚರ್ ಆಫ್ ದ ಇಯರ್ ಎಂದು ಯಾರನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನ ಘೋಷಣೆ ಮಾಡಿರಬಹುದು? ಯಾರನ್ನ ಹೇಳ್ಬೋದಾ? ಆಪ್ಷನ್ ಎ ರೋಹಿತ್ ಖನ್ನಾ ಅವರು, ಆಪ್ಷನ್ ಬಿ ಆರುಷಿ ಸಿಂಗ್ ಅವರು, ಆಪ್ಷನ್ ಸಿ ಶೀತಲ್ ದೇವಿ ಅವರು, ಆಪ್ಷನ್ ಡಿ ವೈಭವ್ ಜೈನ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಶೀತಲ್ ದೇವಿ ಅವರು. ಓಕೆ, ಸೊ ಇವರಿಗೆ 2 ಕೈಗಳಿಲ್ಲ, 2 ಕೈಗಳಿಲ್ಲದೆಯೂ ಸಹ ಇವರು ಬಿಲ್ಲುಗಾರಿಕೆಯನ್ನು ಮಾಡ್ತಾರೆ. ಓಕೆ, ಆರ್ಚರ್ ಆಗಿದ್ದಾರೆ ಇವರು. ಯಾರು ಅಂತ ಹೇಳಿದ್ವಿ? ಶೀತಲ್ ದೇವಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವ್ರಿಗೆ ಕರೆಂಟ್ ಏಜ್ ಎಷ್ಟಿದೆ? 19 ಏಜ್ ಇದೆ ಅವರಿಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇವರು ಯಾವ ರಾಜ್ಯದವರು? ಜಮ್ಮು ಕಾಶ್ಮೀರ ರಾಜ್ಯದವರು, ಜಮ್ಮು ಕಾಶ್ಮೀರದ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ದ ಇನಿಷಿಯಲ್ ಡೇಸಲ್ಲಿ, ಇವರ ಒಂದು ಇನಿಷಿಯಲ್ ಡೇಸಲ್ಲಿ ಏನಿದೆ ಅಲ್ವಾ, ಸೊ ಅವಾಗ ಇವರಿಗೆ ಹೆಲ್ಪ್ ಮಾಡಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಯಾವುದು? ನಮ್ಮ ಆರ್ಮಿ ಅಂತ ಹೇಳ್ತೇವೆ. ಓಕೆ, ಫಸ್ಟ್ ನಮ್ಮ ಆರ್ಮಿಯವರೇ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ಇವರು ಇಲ್ಲಿಯವರೆಗೆ ಬರೋಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವೇ ಆರ್ಮಿ ಅಂತ ಹೇಳ್ಬೋದು. ಜಮ್ಮು ಕಾಶ್ಮೀರಲ್ಲಿ ಕಂಡುಬರ್ತಕ್ಕಂಥ BSF ಅಂತ ಹೇಳ್ಬೋದು. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ವಿಜಯಪಥ್ ಸಿಂಘಾನಿಯಾ ಅವರು 87ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾರಾಗಿದ್ದರು ಅಂತ ಕೇಳಿದಾನೆ. ಅವರು ಪದ್ಮಶ್ರೀ ಪುರಸ್ಕೃತರಾಗಿದ್ದರು ಸರ್? ಅಲ್ಲ. ಸೊ ಅವರು ಏನಾಗಿದ್ರು, ವೃತ್ತಿಯಲ್ಲಿ ಏನಾಗಿದ್ರು ಅಂತ? ಲೇಖಕ, ಕೈಗಾರಿಕೋದ್ಯಮಿ ಆ್ಯಂಡ್ ನಟ, ಇತಿಹಾಸಕಾರ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಅವರೊಬ್ಬರು ಈ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಈ ಒಂದು ಕೈಗಾರಿಕೋದ್ಯಮಿ ಆಗಿದ್ರು. ಯಾರು ಅಂತ ಹೇಳ್ತೀವಿ? ಒಂದು ವಿಜಯಪಥ್ ಸಿಂಘಾನಿಯಾ ಅವರು ಅಂತ ಹೇಳ್ತೀವಿ. ಎಷ್ಟನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ? 87ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ನೀಡಲಾಗಿತ್ತು? ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಾಧವಪುರ ಮೇಳ 2026 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಮಾಧವಪುರ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡತಕ್ಕಂತಹ ಒಂದು ಹಬ್ಬವಾಗಿದೆ, ಒಂದು ಜಾತ್ರೆಯಾಗಿದೆ ಅಂತ? ಯಾವ ಒಂದು ರಾಜ್ಯದಲ್ಲಿ ಸರ್? ಯಾವುದು ಅಂದರೆ ಈ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ. ಗುಜರಾತ್ ರಾಜ್ಯ, ಮಾಧವಪುರ ಗುಜರಾತ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ? ಯಾರನ್ನ ಸರ್? ಜ್ಯೋತಿ ಅವರನ್ನು. ಯಾವ ಜ್ಯೋತಿ? ಸಾಧ್ವಿ ನಿರಂಜನ್ ಜ್ಯೋತಿ ಅಂತ ಹೇಳ್ತೀವಿ. ಸೊ ಅವರನ್ನು ನೇಮಿಸಲಾಗಿದೆ. ಯಾವುದು? OBC ಅಂತ ಹೇಳ್ತೀವಲ್ವಾ, ಆ ಒಂದು OBCಗೆ ಅಧ್ಯಕ್ಷರು ಯಾರು ಅಂದರೆ ಇದೇ ಒಬ್ಬ ಸಾಧ್ವಿ ನಿರಂಜನ್ ಜ್ಯೋತಿ ಅವರು, ಮಹಿಳೆ ಆಗಿದ್ದಾರೆ ಇವರು. ಆ್ಯಂಡ್ ದೆನ್ ಹಾಗಾದರೆ ಈ ಒಂದು OBC ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? ಅದನ್ನು ಹೇಳಿ. ಇದನ್ನು ಕ್ವಶನ್ ಕೇಳಿಲ್ಲ ಅಂತ ಅನ್ಕೊಳ್ಳಿ, ಅದನ್ನು ಕೇಳ್ಬೋದಲ್ಲ. ಕರೆಂಟ್ ಅಫೇರ್ಸ್ ಲಿಂಕ್ಡ್ ಸ್ಟ್ಯಾಟಿಕ್ GK ಅಂತ ಮೆನ್ಷನ್ ಮಾಡಿರ್ತಾನೆ.
ಸಿಲೆಬಸ್ಸಲ್ಲಿ. ಓಕೆ, ಸೊ ಹಾಗಾದ್ರೆ ಇವಾಗ ಅದನ್ನು ಹೇಳಿ ಯಾವುದು ಸರ್? 338 ಅಷ್ಟೇನಾ? 338 ಬಿ ಅಂತ ಹೇಳ್ತೀವಿ. ಸೊ 338 ಬಿ ಆರ್ಟಿಕಲಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಹೇಳ್ತದೆ. ಅಂದರೆ ನೆಕ್ಸ್ಟ್ ಒಂದು 338 ಅಲ್ಲಿ SC ಆಯೋಗದ ಬಗ್ಗೆ ಹೇಳುತ್ತೆ. 338 ಎ ಅಲ್ಲಿ ST ಆಯೋಗದ ಬಗ್ಗೆ ಹೇಳುತ್ತೆ. ಓಕೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ದೆನ್ ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅವು ಎರಡೂ ಸಹ ಬೇರ್ಪಡೆ ಆಗಿದ್ದು 2014ರಲ್ಲಿ ಬೇರ್ಪಡೆ ಆಗ್ತವೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಕ್ಕಳನ್ನು ಆನ್ಲೈನ್ ದುರುಪಯೋಗದಿಂದ ರಕ್ಷಿಸಲು ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ಮೊದಲ ಆಗ್ನೇಯ ಏಷ್ಯಾದ ರಾಷ್ಟ್ರ ಯಾವುದು ಅಂತ? ವಾ 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 ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಮಲೇಷ್ಯಾ, ಆಪ್ಷನ್ ಡಿ ಏನಿದೆ ಅಂದರೆ ಶ್ರೀಲಂಕಾ ಅಂತ ಇದೆ. ಸೊ ಯಾವುದಾಗ್ಬೋದು ಇದಕ್ಕೆ ಹೇಳ್ಬೋದಾ? ಹೇಳಿ ನೋಡುವ. ಇಂಡಿಯಾ ಅಂತೂ ಆಗೋದಿಲ್ಲ, ಚಾನ್ಸೇ ಇಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಂಡೋನೇಷ್ಯಾ, ಮಲೇಷ್ಯಾ, ಶ್ರೀಲಂಕಾ ಯಾವುದು ಸರ್? ಯಾವುದು ಅಂದರೆ ರೀಸೆಂಟಾಗಿ 7.4 ಏನು 7.4 ರಿಕ್ಟರ್ ಮಾಪನ ಮೀನ್ಸ್ ಈ ಒಂದು ಭೂಕಂಪನ ಮಾಪನವನ್ನು ದಾಖಲೆ ಮಾಡಿರ್ತಕ್ಕಂಥ ರಾಜ್ಯ ದೇಶ ಯಾವುದು ಅಂದರೆ ಈ ಒಂದು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಆ ಒಂದು ಇಂಡೋನೇಷ್ಯಾದಲ್ಲಿ ಏನು ಮಾಡಲಾಗಿದೆ ಅಂದರೆ ಈ ಒಂದು ಮಕ್ಕಳನ್ನು ಆನ್ಲೈನ್ ದುರುಪಯೋಗದಿಂದ ರಕ್ಷಿಸಲು ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿರ್ತಕ್ಕಂತಹ ಮೊದಲ ಆಗ್ನೇಯ ಏಷ್ಯಾದ ರಾಷ್ಟ್ರವಾಗಿದೆ. ಓಕೆ, ಯಾವುದಂದರೆ ಒಂದು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL ಇತಿಹಾಸದಲ್ಲಿ ಚೇಸಿಂಗ್ ಸಂದರ್ಭದಲ್ಲಿ 4000 ರನ್ ಗಳಿಸಿದ ಮೊದಲ ಆಟಗಾರ ಯಾರು ಅಂತ? ಯಾರು ಸರ್? ದಟ್ಸ್ ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಅಸಿಲೇಷನ್ ಪ್ರಯೋಗವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆಸಲಾಯಿತು ಸರ್ ಇದನ್ನು ಹೇಳಿ ನಿಮಗೂ ಬೋರ್ ಆಗಿದೆ, ಕೇಳಿ ನಮಗೂ ಬೋರ್ ಆಗಿದೆ. ಸೊ ಆದರೂ ಹೇಳ್ತೀವಿ ಆನ್ಸರ್ ಸಿ ಅಂತ ನೀವು ಹೇಳ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ತರಗತಿಯವರೆಗಿನ ಎಲ್ಲ ಮಕ್ಕಳಿಗೆ ಸಾಂಪ್ರದಾಯಿಕ ಪರೀಕ್ಷೆಯನ್ನು ಯಾವ ದೇಶದಲ್ಲಿ ರದ್ದುಪಡಿಸಲಾಗಿದೆ? ಓಕೆ, ಸೊ ಫಸ್ಟ್ ರ್ಯಾಪರ್ ಏನು ಬಂದ್ರಲ್ವ ಇವರು 47ನೇ ಪ್ರಧಾನಮಂತ್ರಿ. ಸೊ ಅವ್ರು ಏನು ಮಾಡಿದ್ದಾರೆ, ಈ ಒಂದು ಮಕ್ಕಳಿಗೆ ಸಾಂಪ್ರದಾಯಿಕ ಪರೀಕ್ಷೆಗಳು ಬೇಡ, ಎಷ್ಟನೇ ತರಗತಿಯವರೆಗೆ? 5ನೇ ತರಗತಿಯವರೆಗೆ ಅಂತ ಹೇಳಿದ್ದಾರೆ. ಯಾವ ದೇಶ? ಇವನು ನೇಪಾಳ ದೇಶ ಅಂತ ಹೇಳ್ತೀವಿ. ಯಾವ ಪ್ರಧಾನಮಂತ್ರಿ ಸರ್? ದ್ಯಾಟ್ ಈಸ್ ಬಾಳೇಂದ್ರ ಶಾ. ಫಸ್ಟ್ ಕ್ವಶನ್ ಅದೇ ಇತ್ತಲ್ವಾ, ಮರ್ತಿಲ್ಲ ಅಲ್ವಾ? ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 38ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗೋಚರತಾ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದರೆ ಯಾವ ದಿನದಂದು ಆಚರಿಸಲಾಗ್ತದೆ? ಓಕೆ, ಯಾವ ದಿನ ಹೇಳ್ಬೋದಾ? ಹೇಳಿ ನೋಡುವ, ಇದಕ್ಕೆ ಗೆಸ್ ಮಾಡಿ. 29 ಮಾರ್ಚ್, 30 ಮಾರ್ಚ್, 31 ಮಾರ್ಚ್ ಆ್ಯಂಡ್ ದೆನ್ 1 ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ 31st ಮಾರ್ಚ್ ಅಂತ ಹೇಳ್ತೀವಿ. ಯಾವುದೇ ಒಂದು 31st ಮಾರ್ಚ್. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದ ಕಿರಿಯ ರೇಸರ್ ಯಾರು ಅಂತ? ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ನ ಗೆದ್ದಿದ್ದಾರೆ ಅವರು, F1 ರೇಸರ್ ಅವರು. ಓಕೆ, ಮೀನ್ಸ್ ಈ ಒಂದು ಗ್ರ್ಯಾಂಡ್ ಪ್ರಿಕ್ಸ್ ಅಂದರೆ ಅದು F1 ರೇಸ್ ಆಗಿರುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಅಲ್ಲಿ ಗೆದ್ದಿರ್ತಕ್ಕಂಥ ಕಿರಿಯ ರೇಸರ್ ಯಾರು ಅಂದರೆ ಸರ್ ಈ ಇಟಲಿಯ ಅಂತ ಹೇಳ್ತೀವಿ. ಇಟಲಿಯ ಯಾವ ವ್ಯಕ್ತಿ? ಮಾರ್ಕ್ ವರ್ಸಾಪ್ಟೆನ್ ಅವರು, ಲೂಯಿಸ್ ಹ್ಯಾಮಿಲ್ಟನ್ ಅವರು, ಚಾರ್ಲ್ಸ್ ಲೆಕ್ಲೆರ್ಕ್ ಅವರು ಆ್ಯಂಡ್ ದೆನ್ ಒಲಿವರ್ ಬಿಯರ್ಮನ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದೆಲ್ಲ ಆಪ್ಷನ್ ಇದೆ? ನನ್ ಆಫ್ ದೀಸ್. ಓಕೆ, ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಆಂಡ್ರಿಯಾ ಕಿಮಿ ಏನಂತ ಹೇಳ್ತೀವಿ, ಒಂದು ಕಿಮಿ ಆ್ಯಂಟೋನಲ್ಲಿ ಅಂತ ಹೇಳ್ತೀವಿ. ಈ ಸಲ ಏನಂತ ಹೇಳ್ತೀವಿ, ಒಂದು ಆಂಡ್ರಿಯಾ ಕಿಮಿ ಆ್ಯಂಟೋನಲ್ಲಿ ಅವರು ಅಂತ ಹೇಳ್ತೀವಿ. ಸೊ ಇವರು ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದಿರ್ತಕ್ಕಂಥ ಯಂಗೆಸ್ಟ್ ರೇಸರ್ ಆಗಿದ್ದಾರೆ. ಇವರು ಎಷ್ಟು ವಯಸ್ಸಿದೆ ಇವರಿಗೆ? ಜಸ್ಟ್ 19 ಏಜ್ ಇದೆ. ಶೀತಲ್ ದೇವಿ ಅವರಿಗೆ ಎಷ್ಟಿತ್ತು ಏಜ್? 19. ಇವರಿಗೆ ಎಷ್ಟಿದೆ? ಕಿಮಿ ಆ್ಯಂಟೋನಲ್ಲಿ ಅವರಿಗೆ, ಆಂಡ್ರಿಯೋ ಕಿಮಿ ಆ್ಯಂಟೋನಲ್ಲಿ ಅವರಿಗೆ, ಇವ್ರಿಗೆ ಸಹ 19 ಏಜ್ ಇದೆ. ಸೊ ಇವ್ರು ಯಾವ ದೇಶದವರು? ಇಟಲಿ ದೇಶದವರು. ಇವ್ರು ಯಾವ ದೇಶದವರು? ಇಂಡಿಯಾ ದೇಶದವರು. ಮ್ಯಾಚ್ ಆಗುತ್ತೆ ನೋಡಿ. ಓಕೆ, ನೀವು ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂಯುಕ್ತ ಮಿಲಿಟರಿ ಸನ್ನದ್ಧತೆಯನ್ನು ಪ್ರದರ್ಶಿಸಲು ದ್ವೀಪ ಶಕ್ತಿಯ ಅಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು ಅಂತ? ಈ ಒಂದು ದ್ವೀಪ ಶಕ್ತಿಯಲ್ಲಿ 3 ಸೇನೆಗಳು ಭಾಗವಹಿಸಿದ್ದಾವೆ. ಹಾಗಾದರೆ ಇದನ್ನು ಎಲ್ಲಿ ನಡೆಸಲಾಯಿತು ಅಂತ? ಎಲ್ಲಿ ನಡೆಸಲಾಗಿದೆ ಸರ್ ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಅಂಡಮಾನ್ ನಿಕೋಬಾರ್ ಅಂತ ಹೇಳ್ತೀವಿ. ಸರ್ ಎಲ್ಲಿ? ಒಂದು ಅಂಡಮಾನ್ ನಿಕೋಬಾರದಲ್ಲಿ ಇದನ್ನು ನಡೆಸಲಾಗಿದೆ. ಯಾವುದು ಈ ಒಂದು ದ್ವೀಪ ಶಕ್ತಿ ಅನ್ನೋದು? ಸೊ ಇಲ್ಲಿ ಸಹ ನೀವು ಹೇಳ್ಬಹುದಲ್ಲ, ದ್ವೀಪ್ ಅಂತ ಇದೆ, ಮೀನ್ಸ್ ಎಲ್ಲೋ ದ್ವೀಪಗಳಲ್ಲೇ ನಡೆಸಿರ್ಬೋದು ಇದನ್ನು ಅಂತ. ಸೊ ಗೆಸ್ ಮಾಡಿ ಹೇಳಿ, ಅಂಡಮಾನ್ ನಿಕೋಬಾರ್. ಅದೇ ನೆಕ್ಸ್ಟ್ ಪ್ರಶ್ನೆ, ಮಯಾಮಿ ಓಪನ್. ಓಕೆ, ಸೊ ಯಾವುದೇ ಒಂದು ಮಯಾಮಿ ಓಪನ್ ಗೆದ್ದ ಪ್ರತಿಷ್ಠಿತ ಸನ್ಶೈನ್ ಡಬಲ್ ಅನ್ನು ಇತ್ತೀಚೆಗೆ ಯಾರು ಪೂರ್ಣಗೊಳಿಸಿದ್ದಾರೆ ಅಂತ ಕೇಳಿದ್ದಾನೆ. ಯಾರು ಪೂರ್ಣಗೊಳಿಸಿದ್ದಾರೆ? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಇಟಲಿಯ ಜಾನಿಕ್ ಸಿನ್ನರ್ ಅವರು ಇದನ್ನು ಪೂರ್ಣಗೊಳಿಸಿದರೆ ಯಾವುದು? ಈ ಒಂದು ಸನ್ಶೈನ್ ಡಬಲ್ ಅನ್ನು. ಸೊ ಏನನ್ನು ಗೆದ್ದಿದ್ದಾರೆ ಅವರು? ಮಯಾಮಿ ಓಪನ್ ಅನ್ನು ಗೆದ್ದಿದ್ದಾರೆ. ಹಾಗಾದರೆ ಇದರಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆ ಯಾರು ಅಂದರೆ ಸರ್ ಅವರು ಈ ಒಂದು ಬೆಲಾರಸ್ ದೇಶದಲ್ಲಿರ್ತಕ್ಕಂಥ ಅರೇನಾ ಸವಲಿಂಕಾ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅರೇನಾ ಸವಲಿಂಕಾ ಅವರು. ಅವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರು 67ನೇ ವಯಸ್ಸಿನಲ್ಲಿ ನಿಧನರಾದ ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾನೆ. ಓಕೆ, ಸೊ ಹೇಳಿ ಯಾವುದು ಇದಕ್ಕೆ?
ಯಾವ ದೇಶದವರು? ಸರಿ, ಯಾವ ದೇಶದವರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸರ್ನೇಮ್ ಅಲ್ಲ, ಸುರಿನಾಮ್ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಸುರಿನಾಮ್ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು. ಸರಿ, ಸೊ ಇವರು ನಿಧನರಾಗಿದ್ದಾರೆ. ಸೊ ಅದಕ್ಕೆ ನ್ಯೂಸಲ್ಲಿತ್ತು. ಸೊ ಯಾವ ಒಂದು ದೇಶದ್ದು ಅಂತಂದರೆ ಸರ್ ದ್ಯಾಟ್ ಈಸ್ ಸುರಿನಾಮ್ ಅಂತ ಹೇಳ್ತೀವಿ. ಯಾರವರು ವ್ಯಕ್ತಿ ಅಂತಂದರೆ ಒಂದು ಚಂದ್ರಿಕಾ ಪ್ರಸಾದ್ ಸಂತೋಖಿ ಅಂತ ಹೇಳ್ತೀವಿ. ಯಾಕೆಂದರೆ ಇವರು ನಮ್ಮ ಭಾರತದ ಮೂಲದವರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಒಂದು ಔಷಧಿಯ ಕ್ಷೇತ್ರದಲ್ಲಿ ಭಾರತವನ್ನು ಬಲಪಡಿಸಲು ಇಂಡಿಯಾ ಫಾರ್ಮಾ 2026ರ ಕಾರ್ಯಕ್ರಮವನ್ನು ಈ ಒಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಜೈನ ಸಂಸ್ಕೃತಿ ಮತ್ತು ಅದರ ತಾತ್ವಿಕ ಸಂಪ್ರದಾಯಗಳ ಬಗ್ಗೆ ಯುವ ಪೀಳಿಗೆಗೆ ಜ್ಞಾನ ನೀಡಲು ಸಾಮ್ರಾಟ್ ಸಂಪ್ರತಿ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಗುಜರಾತ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಮುಗೀತು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಓಕೆ, ಒಂದು ಗುಜರಾತ್ನ ಯಾವ ಒಂದು ನಗರ ಅಂತ? ಗುಜರಾತ್ನ ಒಂದು ಗಾಂಧಿನಗರ ಅಂತ ಹೇಳ್ತೀವಿ. ಸರ್ ಯಾವುದು? ಆಪ್ಷನ್ ಬಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಲಸೆ ಜೀವಿಗಳ ಸಂರಕ್ಷಣೆಗಾಗಿನ ಸಮಾವೇಶದ CMS ಪಕ್ಷಿಗಳ ಸಮ್ಮೇಳನದ COP15ನ 15ನೇ ಸಭೆಯನ್ನು ಯಾವ ದೇಶದಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದಾನೆ. ಯಾವ ಒಂದು ದೇಶ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬ್ರೆಜಿಲ್ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಬ್ರೆಜಿಲ್ ದೇಶ. ಅದರ ಹೆಸರು ಮೀನ್ಸ್ ಎಕ್ಸಾಕ್ಟ್ ಸಿಟಿ ಹೆಸರು ಕೊಪ್ಪೆ ಗ್ರ್ಯಾಂಡ್ ಅಂತ ಇದೆ. ಓಕೆ, ಕೊಪ್ಪೆ ಗ್ರ್ಯಾಂಡ್ ಅಂತ ಇದೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, IPL ಇತಿಹಾಸದಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ವಿದೇಶಿ ಆಟಗಾರ ಸರ್ ದ್ಯಾಟ್ ಈಸ್ ಒಂದು KKRನ ಸುನಿಲ್ ನರೈನ್ ಅವರು ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಒಂದು 69ನೇ ಅಖಿಲ ಭಾರತ ಪೊಲೀಸ್ ಡ್ಯೂಟಿ ಮೀಟ್ 2025-26 ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ? ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಲಾಗಿರಬಹುದು? ಯಾವ ಸ್ಥಳ ಅಂದರೆ ಸರ್ ದ್ಯಾಟ್ ಈಸ್ ಒಂದು ನಾಗಪುರ ಅಂತ ಹೇಳ್ತೀವಿ. ಸರ್ ಯಾವ ಒಂದು ಪುರ ಅಂದರೆ ಈ ಒಂದು ನಾಗಪುರ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು 69ನೇ ಅಖಿಲ ಭಾರತ ಪೊಲೀಸ್ ಡ್ಯೂಟಿ ಮೀಟ್ ಆಗಿದೆ. ಎಲ್ಲಿ? ಈ ಒಂದು ನಾಗ್ಪುರದಲ್ಲಿ ಏನು ಕಂಡುಬರುತ್ತೆ? ಅಲ್ಲಿ ಅಂಬೇಡ್ಕರ್ ಏರ್ಪೋರ್ಟ್ ಕಂಡುಬರುತ್ತೆ. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಏರ್ಪೋರ್ಟ್ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಇದೇ ನಾಗ್ಪುರದಲ್ಲಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ನಾಗ್ಪುರ ಎದಕ್ಕೆ ಫೇಮಸ್ ಇದೆ? ಇನ್ನೊಂದು ಈ ಏನಂತ ಹೇಳ್ತೀವಿ, ಆರೆಂಜ್ ಅಂತ ಹೇಳ್ತೀವಲ್ವಾ, ಆ ಒಂದು ಆರೆಂಜ್ಗೆ ಫೇಮಸ್ ಇರೋದು ಇವತ್ತು ಒಂದು ನಾಗ್ಪುರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಡ್ಯುಯಲ್ ಬ್ಯಾಂಡ್ ಅತಿಗೆಂಪು ಸಂವೇದಕವನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದೇನೆ. ಯಾವುದು? ಡ್ಯುಯಲ್ ಬ್ಯಾಂಡ್ ಅತಿಗೆಂಪು ಸಂವೇದಕವನ್ನು ಯಾವ ದೇಶ ಅಭಿವೃದ್ಧಿಪಡಿಸಿರಬಹುದು ಅಂತ? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಜಪಾನ್ ದೇಶ. ಓಕೆ, ಯಾವ ದೇಶ ಅಂತ ಹೇಳ್ತೀವಿ? ಒಂದು ಜಪಾನ್ ದೇಶ ಅಂತ ಹೇಳ್ತೀವಿ. ಏನನ್ನು ಅಭಿವೃದ್ಧಿಪಡಿಸಿದೆ? ಡ್ಯುಯಲ್ ಬ್ಯಾಂಡ್ ಅತಿಗೆಂಪು ಸಂವೇದಕವನ್ನು ಅದು ಅಭಿವೃದ್ಧಿಪಡಿಸಿದೆ. ಸೊ ಮೀನ್ಸ್ ಇದನ್ನು ಇಂಗ್ಲೀಷಲ್ಲಿ ಏನಂತ ಹೇಳಬಹುದು? ವರ್ಲ್ಡ್ಸ್ ಫಸ್ಟ್ ಡ್ಯುಯಲ್ ಬ್ಯಾಂಡ್ ಇನ್ಫ್ರಾರೆಡ್ ಸೆನ್ಸರ್ ಅಂತ ಹೇಳ್ತೀವಿ. ಓಕೆ, ಸೊ ಏನಂತ ಹೇಳ್ತೀವಿ? ಒಂದು ಡ್ಯುಯಲ್ ಬ್ಯಾಂಡ್ ಇನ್ಫ್ರಾರೆಡ್ ಸೆನ್ಸರನ್ನು ಇದು ಅಭಿವೃದ್ಧಿಪಡಿಸಿದೆ. ಯಾವ ದೇಶ? ಈ ಒಂದು ಜಪಾನ್ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತೀಯ ಸೇನೆಗೆ ಪ್ರಹಾರ್ ಲೈಟ್ ಮಿಷನ್ ಗನ್ಗಳ ಮೊದಲ ಬ್ಯಾಚನ್ನು ಯಾವ ಕಂಪನಿ ವಿತರಿಸಿದೆ? ಯಾವ್ದು ಸರ್ ಅದು? ಹೇಳ್ಬೋದಾ? ಗೆಸ್ ಮಾಡಿ ಹೇಳಿ ಸರ್ ನೀವು. ಏನು? ಓಕೆ, ಯಾವುದು? ಆಪ್ಷನ್ ಡಿ, ಅದಾನಿ ಗ್ರೂಪ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಮೆರಿಕನ್ ಪಡೆಗಳ ವಿರುದ್ಧ ಹೋರಾಡಲು ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳಲು ಜನ್ಫದ ಎಂಬ ಅಭಿಯಾನವನ್ನು ಯಾವ ದೇಶವು ಪ್ರಾರಂಭಿಸಿದೆ ಅಂತ? ಯಾವುದು? ಈ ಒಂದು ಜನ್ಫದ ಅಂತ ಹೇಳ್ತೀವಿ. ಜನ್ಫದ. ಸೊ ಯಾವ ಅಭಿಯಾನ? ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿರತಕ್ಕಂಥ ದೇಶ ಯಾವುದು ಅಂತ? ಯಾವ ದೇಶ ಅದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಇರಾನ್ ದೇಶ. ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಇರಾನಲ್ಲಿ ಟೋಟಲಿ 3 ರೀತಿ ಆರ್ಮಿ ಕಂಡು ಬರ್ತದೆ. ಗೊತ್ತಿತ್ತಾ ನಿಮಗೆ ಇದು? ಒಂದು ಏನು ಅಂತಂದರೆ ಒಂದು IRGC ಅಂತ ಹೇಳ್ತೀವಿ. IRGC ಒಂದು ಫಸ್ಟ್ ಬೇಡ, ಇದು ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿದ್ದೇನೆ. ಫಸ್ಟ್, ಸೆಕೆಂಡ್ ಆ್ಯಂಡ್ ದೆನ್ ಥರ್ಡ್. ಓಕೆ, ಸೊ ಈ ಒಂದು ಸೆಕೆಂಡ್ IRGC ಇದು ನಿಮಗೆಲ್ಲರಿಗೂ ಸಹ ಗೊತ್ತಿರುತ್ತೆ. IRGC ಅಂದರೆ ಏನು? ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸರಿನಾ? ಸೊ ಮೀನ್ಸ್ ಇವಾಗ ಕಂಪ್ಲೀಟಾಗಿ ಯಾರ ಹತೋಟಿಯಲ್ಲಿದೆ ಅಂತಂದರೆ ಈ ಒಂದು IRGC ಹತೋಟಿಯಲ್ಲಿದೆ. ಯಾವುದು? ಈ ಒಂದು ಹಾರ್ಮುಜ್ ಜಲಸಂಧಿ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ಇರಾನ್ನ ಒಂದು ಚುಕ್ಕಾಣಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇದು ಆ್ಯಂಡ್ ದೆನ್ ಮೊದಲನೇದು ಯಾವುದು ಅಂತ? ಯಾವುದು ಮೊದಲನೇದು? ಈ ಮೊದಲನೇದು ರಾಜರ ಒಂದು ಸೈನ್ಯ ಇದು ಗೊತ್ತಾ? ಬಿಫೋರ್ 1979ಗಿಂತ ಮುಂಚೆ ರಾಜರ ಸೈನ್ಯ ಇರುತ್ತೆ. ಓಕೆ, ದ ರಾಯಲ್ ಆರ್ಮಿ ಇರುತ್ತೆ. ಬಟ್ ಅದನ್ನು ರಾಯಲ್ ಆರ್ಮಿ ಅಂತ ಕನ್ಸಿಡರ್ ಮಾಡಲ್ಲ, ಅವರನ್ನು ಜಸ್ಟ್ ರಾಜರ ಸೈನ್ಯ ಅಂತ ಅವ್ರು ಕನ್ಸಿಡರ್ ಮಾಡ್ಕೊಳ್ತಾರೆ. ಆ ಒಂದು ನಾರ್ಮಲ್ ಸೈನ್ಯ ಸಹ ಇವರ ದೇಶದಲ್ಲಿದೆ. ಅಂದರೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ದ ಆಮ್ ಆದ್ಮಿ ಪಡ. ಓಕೆ, ಸೊ ಮೀನ್ಸ್ ಈ ಒಂದು ಸಾಮಾನ್ಯ ಜನರ ಒಂದು ಸೈನ್ಯವೂ ಸಹ ಇದೆ ಇದರಲ್ಲಿ. ಓಕೆ, ಸೊ ಮೀನ್ಸ್ ಸ್ವಯಂ ಸೇವಕರಾಗಿ ಅವರು ಆ ದೇಶದಲ್ಲಿ ಸೇವೆಯನ್ನು ಮಾಡಬಹುದು. ಸೊ ಆ ರೀತಿಯ ಒಂದು ಸೇವೆ ಸಹ ಇದೆ. ಸೊ ಇದಕ್ಕೆ ಬೆಂಬಲ ನೀಡಬೇಕನ್ನೋಕ್ಕೆ ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ, ಈ ಒಂದು ಅಭಿಯಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಾವ ಒಂದು ಅಭಿಯಾನ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಜನಪದ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಜನ್ಫದ ಅಂತ ಹೇಳ್ತೀವಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಯಾವ ದೇಶ? ಇರಾನ್ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮಾರ್ಚ್ 30, 2026 ಯಾವ ರಾಜ್ಯದ 77ನೇ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ? 77ನೇ ಸ್ಥಾಪನಾ ದಿನಾಚರಣೆ. ಸೊ ಮೀನ್ಸ್ 77ನೇ ಸ್ಥಾಪನಾ ದಿನಾಚರಣೆ ಅಂದರೆ ಏನಿಲ್ಲ, 2026ರಲ್ಲಿ 77 ಮೈನಸ್ ಮಾಡಿ ಆನ್ಸರ್ ಸಿಗುತ್ತೆ ನಿಮಗೆ.
2026ರಲ್ಲಿ ಏನು ಮಾಡಬೇಕು, 77 ಮೈನಸ್ ಮಾಡಬೇಕು. ಸೊ ಹಾಗಾದರೆ ಮಾಡ್ಬೋದಾ? ಎಷ್ಟು? ಈ ಒಂದು 6ರಲ್ಲಿ 7 ಕಳೆದ್ರೆ ಮೀನ್ಸ್ 9 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು 2ರಲ್ಲಿ 8 ಕಳೆದ್ರೆ ಸೊ ಅಲ್ಲಿ 4 ಅಂತ ಹೇಳ್ತೀವಿ. ಸೊ ಮೀನ್ಸ್ ಈ ಒಂದು 1949ರಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ರಾಜ್ಯ ಯಾವುದು ಅಂತ ಅಷ್ಟೇ ನಿಮ್ಮ ಸಿಂಪಲ್ ಆಗಿ. ಓಕೆ, ಸೊ ಯಾವ ರಾಜ್ಯ ಆಗಿದೆ ಇದು? ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ಯಾವ ರಾಜ್ಯ? ಈ ಒಂದು ರಾಜಸ್ಥಾನ ರಾಜ್ಯ. ಅದರ ಒಂದು 47ನೇ ಸ್ಥಾಪನಾ 77ನೇ ಸ್ಥಾಪನಾ ದಿನವನ್ನು ನಾವು ರೀಸೆಂಟಾಗಿ ಆಚರಣೆ ಮಾಡಿದ್ವಿ. ಯಾವ ದಿನ? ಈ ಒಂದು ಮಾರ್ಚ್ 30 ಅಂತ ಹೇಳ್ತೀವಿ. ಯಾವ ದಿನ? ಈ ಒಂದು ಮಾರ್ಚ್ 30 ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ನಿಮಗೆ, ಈ ಕೆಳಗಿನ ಯಾವ ರಾಜ್ಯದ ಸ್ಥಾಪನಾ ದಿನ ಈ ನವೆಂಬರ್ 1 ಆಗಿಲ್ಲ ಅಂತ ನಿಮಗೆ ಕೇಳಬಹುದು. ಓಕೆ, ಯಾಕಂದರೆ ನವೆಂಬರ್ 1 ಅನ್ನೋದು ನಿಮಗೆ ಸಾಕಷ್ಟು ರಾಜ್ಯಗಳ ಒಂದು ರಾಜ್ಯ ದಿನ ಆಗಿದೆ. ನಮ್ಮ ಕರ್ನಾಟಕದಾಗಿದೆ, ತಮಿಳುನಾಡದಾಗಿದೆ, ಆ್ಯಂಡ್ ನೆಕ್ಸ್ಟ್ ಕೇರಳದ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತ ಹೇಳ್ತೀವಿ ಈ ಒಂದು ಮಧ್ಯಪ್ರದೇಶದ್ದು, ಛತ್ತೀಸ್ಗಢದ್ದು, ಆ್ಯಂಡ್ ನೆಕ್ಸ್ಟ್ ಈ ಒಂದು ಪಂಜಾಬ್, ಹರಿಯಾಣದ. ಓಕೆ, ಸೊ ಇವೆಲ್ಲ ಸಹ ನಾವು ಹೇಳ್ಕೊಳ್ತೇವೆ. ಸೊ ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಯಾವುದಾಗಿದೆ ಅಂದರೆ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಪ್ರಾರಂಭಿಸಲಾದ ಟೈಡ್ಸ್ ಆಫ್ ಟೈಮ್ ಭಾರತ್ ಹಿಸ್ಟ್ರಿ ಥ್ರೋ ಮ್ಯೂರಲ್ಸ್ ಇನ್ ಪಾರ್ಲಿಮೆಂಟ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾನೆ. ಟೈಡ್ಸ್ ಆಫ್ ಟೈಮ್ ಯಾರು ಸರ್ ಇವರು? ಯಾರು ಇರಬಹುದು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಸುಧಾಮೂರ್ತಿ ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂತ ಹೇಳ್ತೀವಿ? ಒಂದು ಸುಧಾಮೂರ್ತಿ ಅವರು. ಸೊ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ನಮ್ಮ ಭಾರತದ ಉಪ ರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು. ಓಕೆ, VP ಅಲ್ಲ, CP ರಾಧಾಕೃಷ್ಣನ್ ಅವರು. ನೆಕ್ಸ್ಟ್ ಪ್ರಶ್ನೆ, 18ನೇ ಬ್ರಿಕ್ಸ್ ಶೃಂಗಸಭೆಯ ಅಡಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದೇನೆ. ಎಲ್ಲಿ ಆಯೋಜನೆ ಮಾಡಲಾಗುವುದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ನವದೆಹಲಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವಿದೇಶಾಂಗ ಸಚಿವರ ಸಭೆ. ಯಾವುದು? ಈ ಒಂದು ಬ್ರಿಕ್ಸ್ನ ವಿದೇಶಾಂಗ ಸಚಿವರ ಸಭೆ ಎಲ್ಲಿ ಅಂದರೆ ಒಂದು ನವದೆಹಲಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ 20 ಸಿಟೀಸ್ ಟುವರ್ಡ್ಸ್ ವೆಸ್ಟ್ ಫ್ರೀ ಉಪಕ್ರಮಕ್ಕೆ ಸೇರಿದ ಮೊದಲ ಭಾರತೀಯ ನಗರ ಯಾವುದು ಅಂತ ಕೇಳಿದ್ದಾನೆ. ಯಾವ ನಗರ ಆಗಿದೆ ಸರ್ ಅದು? 20 ಸಿಟೀಸ್ ಟುವರ್ಡ್ಸ್ ವೆಸ್ಟ್ ಫ್ರೀ ಅನ್ನೋದು ಆಗಿದೆ. ಯಾವುದು ನಗರ ಅದು? ಯಾವುದು ಅಂದರೆ ಆಪ್ಷನ್ ಎ ವಿಶಾಖಪಟ್ಟಣ, ಭುವನೇಶ್ವರ, ಭೂಪಾಲ, ಆ್ಯಂಡ್ ದೆನ್ ವರ್ಕಲಾ ಅಂತ ಕೊಟ್ಟಿದ್ದಾನೆ. ವರ್ಕಲಾ ಕ್ಲಿಪ್ಸ್ ಕೇರಳದಲ್ಲಿ ಕಂಡುಬರುತ್ತೆ ನೋಡಿ. ಓಕೆ, ಫೇಮಸ್ ಇದೆ. ಸೊ ಆ್ಯಂಡ್ ದೆನ್ ಇದು ಸಹ ಅದೇ, ಯಾವುದು ಅಂದರೆ ಒಂದು ವರ್ಕಲಾ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬೃಹತ್ ಮುಂಬೈ ನಗರ ನಿಯಮದ ಮೊದಲ ಮಹಿಳಾ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾರನ್ನು ನೇಮಿಸಲಾಗಿದೆ? ಯಾರನ್ನ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಶ್ವಿನಿ ಬಿಡೆ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಅಶ್ವಿನಿ ಬಿಡೆ ಅವರು. ಸೊ ಎಸ್ಟರ್ಡೇ ಕ್ಲಾಸಲ್ಲಿ ಇದನ್ನು ನೋಡ್ಕೊಂಡಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟರ್ ಯಾವ ನಗರದಲ್ಲಿ ಪ್ರಾರಂಭಿಸಲಾಗುವುದು? ಸರ್ ಅದು ಅಮರಾವತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 1, 2026ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಯಾವ ಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಅಂತ ಕೇಳಿದಾನೆ. ಯಾವ ಸ್ಥಾಪನಾ ದಿನವನ್ನು ಆಚರಿಸಲಾಗಿದೆ? ಏನಿಲ್ಲ, 1935 ಸ್ಥಾಪನೆ ಆಗಿದೆ ಅಲ್ವಾ? ಸೊ ಮೈನಸ್ ಮಾಡಿ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? ಸರ್ 6ರಲ್ಲಿ 5 ಕಳೆದ್ರೆ ಒಂದೇ ಬರಬೇಕು. ಸೊ ಮೀನ್ಸ್ ಒಂದೆಲ್ಲಿದೆ ನಿಮಗೆ ಇಲ್ಲಿ ಆನ್ಸರ್? ಸೊ 8 ಇದೆ ಆಗಲ್ಲ, ಸೊ 9 ಇದೆ, ಯೂನಿಟ್ ಡಿಜಿಟಲ್ ಆಗಲ್ಲ, 90 ಇದೆ ಆಗಲ್ಲ, ಸೊ 91 ಇದೆ ನೋಡಿ. ಯೂನಿಟ್ ಡಿಜಿಟಲ್ ಒಂದಿದೆ ತಾನೆ. ಸೊ ಇದೇ ಟಿಕ್ ಆನ್ಸರ್. ಅದೇ ನೆಕ್ಸ್ಟ್ ಪ್ರಶ್ನೆ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದ ಮೀನ್ಸ್ ಈ ಒಂದು DGCAನ ಮಹಾನಿರ್ದೇಶಕರು ಯಾರು ಅಂತ? ವೀರ್ ವಿಕ್ರಮ್ ಯಾದವ್ ಅವರು. ಆಪ್ಷನ್ ಎ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತ ಮೊದಲ ಪಿಂಕ್ ಪೊಲೀಸ್ ಸ್ಟೇಷನ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಿದಾನೆ. ಓಕೆ, ಸೊ ಯಾವುದು? ಒಂದು ಪಿಂಕ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತೀವಿ. ಎಲ್ಲಿ ಪ್ರಾರಂಭಿಸಲಾಗಿದೆ ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಎಲ್ಲಿ? ಈ ಒಂದು ಅಹಮದಾಬಾದ್ ಅಂತ ಹೇಳ್ತೀವಿ. ಸರ್ ಇಲ್ಲಿ ಒಂದು ಅಹಮದಾಬಾದ್ ಮೀನ್ಸ್ ಈ ಒಂದು ಗುಜರಾತ್ನಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯರಿಗೆ ಅಮೆರಿಕದ ನ್ಯಾಷನಲ್ ಬುಕ್ ಕ್ರಿಟಿಕ್ಸ್ ಸರ್ಕಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದೇನೆ. ಸರ್ ಯಾವ ಪ್ರಶಸ್ತಿ? ಈ ಒಂದು ನ್ಯಾಷನಲ್ ಬುಕ್ ಕ್ರಿಟಿಕ್ಸ್ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಅರುಂಧತಿ ರಾಯ್ ಅವರು ಅಂತ ಹೇಳ್ತೀವಿ. ಸರ್ ಯಾರಿಗೆ? ಈ ಒಂದು ಅರುಂಧತಿ ರಾಯ್ ಅವರಿಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭವಸಾಗರ ಕೇಂದ್ರವು ಯಾವ ರಾಜ್ಯದಲ್ಲಿದೆ? ಇದನ್ನು ಭಾರತದ ಮೊದಲ ಆಳ ಸಮುದ್ರ ಜೀವಿಗಳ ರಾಷ್ಟ್ರೀಯ ಮೀಸಲು ಪ್ರದೇಶವೆಂದು ಗೊತ್ತುಪಡಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಅದು ಕಂಡುಬರುತ್ತೆ ಈ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಗೋಯಾ ಪ್ರೋಟೋಕಾಲ್ ಅಡಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಮನ್ನಣೆ ಪಡೆದ ಅನುಸರಣಾ ಪ್ರಮಾಣೀಕರಣಗಳನ್ನು ನೀಡುವ ವಿಶ್ವದ ಪ್ರಮುಖ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾನೆ. ಯಾವ ರಾಷ್ಟ್ರ ಆಗಿದೆ ಸರ್ ಇದು? ಒಂದು ಪ್ರಮುಖ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ನನ್ ಅದರ್ ದ್ಯಾನ್ ಭಾರತ ಅಂತ ಹೇಳ್ತೀವಿ. ಸರಿನಾ? ಯಾವುದು ಅಂತ ಹೇಳ್ತೀವಿ? ಒಂದು ನಮ್ಮ ಭಾರತ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕೇಳಿದ್ದಾನೆ. ಎಲ್ಲಿ? 2026ರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗ್ತಾ ಇರಬಹುದು ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಉಲಾನ್ ಬತಾರ್ ಅಂತ ಹೇಳ್ತೀವಿ. ಸರಿನಾ? ಯಾವುದೇ ಒಂದು ಉಲಾನ್ ಬತಾರ್ನಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಯಾವುದೇ ಒಂದು ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು. ಅಂದರೆ ನೆಕ್ಸ್ಟ್ ಒಂದು ಉತ್ಕಲ್ ದಿವಸ ಏಪ್ರಿಲ್ 1ರಂದು ಯಾವ ರಾಜ್ಯದ ಸ್ಥಾಪನಾ ದಿನವಾಗಿ ಆಚರಿಸಲಾಗ್ತದೆ? ಸರಿ, ಒಂದು 30 ಮಾರ್ಚ್ ರಾಜಸ್ಥಾನದ ಸ್ಥಾಪನಾ ದಿನ.
30 ಮಾರ್ಚ್. ಓಕೆ, ಸೊ ಹಾಗಾದರೆ ಈ ಒಂದು ಏಪ್ರಿಲ್ 1 ಯಾರದು ರಾಜ್ಯದ್ದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಒಡಿಶಾ ಅಂತ ಹೇಳ್ತೀವಿ. ಹಾಗಾದರೆ ಒಡಿಶಾ ಸ್ಥಾಪನೆ ಆಗಿರೋದು ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ 1936. ಹಾಗಾದರೆ ಬಿಹಾರ ಸ್ಥಾಪನೆ ಆಗಿರೋದು 1912 ಅಂತ ಹೇಳ್ತೀವಿ. ಸರ್ ಯಾವಾಗ 1912. ರಾಜಸ್ಥಾನ ಸ್ಥಾಪನೆ ಆಗಿರೋದು ಸೊ ಅದು ಸ್ಥಾಪನೆ ಆಗಿರೋದು 1949ನಲ್ಲಿ ಸ್ಥಾಪನೆ ಆಗಿದೆ ಅಂತ ಸಹ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಡಿಜಿಟಲ್ ಜನಗಣತಿಯನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು? ಯಾವ ದೇಶ ಸರ್ ಅದು? ನಮ್ಮ ಭಾರತ ಅಂತ ಹೇಳ್ತೇವೆ. ಓಕೆ, ಯಾವ ದೇಶ? ಈ ಒಂದು ಭಾರತ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಲಕ್ಷಪತಿ ಬಿಟಿಯಾ. ಓಕೆ, ಒಂದು ಲಖಪತಿ ಬಿಟಿಯಾ ಅಂತ ಹೇಳ್ತೀವಿ. ಒಂದು ಲಖಪತಿ ಬಿಟಿಯಾ ಯೋಜನೆಯನ್ನು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗಿದೆ ಅಂತ? ಯಾವ ಒಂದು ಸ್ಥಳದಲ್ಲಿ ಲಖಪತಿ ಬಿಟಿಯಾ? ಸರ್ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ದೆಹಲಿ ಅಂತ ಹೇಳ್ತೀವಿ. ಯಾವ ರಾಜ್ಯ? ಈ ಒಂದು ದೆಹಲಿ ರಾಜ್ಯ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ದೂರದ ಪ್ರದೇಶಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸಲು ಸ್ಟಾರ್ ಲಿಂಕ್ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿರತಕ್ಕಂಥ ರಾಜ್ಯ ಮೇಘಾಲಯ ರಾಜ್ಯ. ಓಕೆ, ಸೊ ಯಾವ ರಾಜ್ಯ ಅಂತ ಹೇಳ್ತೀವಿ? ಆಪ್ಷನ್ ಬಿ, ಮೇಘಾಲಯ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ IMF ವಿಶ್ವ ಬ್ಯಾಂಕ್ ಸಭೆಗಳನ್ನು ಈ ಕೆಳಗಿನ ಯಾವ ದೇಶವು ಆಯೋಜಿಸಲಿದೆ ಅಂತ ಕೇಳಿದಾನೆ. ಯಾವುದು? 2026ರ IMF ವಿಶ್ವ ಬ್ಯಾಂಕ್ ಸಭೆಗಳನ್ನು ಕೆಳಗಿನ ಯಾವ ದೇಶ ಆಯೋಜನೆ ಮಾಡಲಿದೆ? ಯಾವ ದೇಶ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಥೈಲ್ಯಾಂಡ್ ಅಂತ ಹೇಳ್ತೀವಿ. ಯಾವ ರಾಜ್ಯ? ಈ ಒಂದು ಥೈಲ್ಯಾಂಡ್ ರಾಜ್ಯ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರತಿಷ್ಠಿತ ಪ್ರೆಸಿಡೆಂಟ್ ಪೊಲೀಸ್ ಕಲರ್ನಿಂದ ಯಾರನ್ನು ಗೌರವಿಸಲಾಗಿದೆ ಅಂತ ಕೇಳಿದ್ದಾನೆ. ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ನಿಂದ ಯಾರನ್ನು ಗೌರವಿಸಲಾಗಿದೆ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಒಡಿಶಾ ಪೊಲೀಸ್ ಅಂತ ಹೇಳಿದ್ವಿ. ಸರ್ ಯಾರು? ಒಂದು ಒಡಿಶಾ ಪೊಲೀಸ್ ಅವರು. ಅವರಿಗೆ ಪ್ರೆಸಿಡೆಂಟ್ ಪೊಲೀಸ್ ಕಲರನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಣಕಾಸು ಮುಕ್ತಾಯದಲ್ಲಿ ಎದುರಿಸುತ್ತಿರುವ ಸವಾಲುಗಳ ಕಾರಣದಿಂದಾಗಿ ಹೊಸ ಮತ್ತು ನವೀಕರಿಸಬಲ್ಲ ಇಂಧನ ಸಚಿವಾಲಯವು PM ಕುಸುಮ್ ಯೋಜನೆಯನ್ನು ಎಲ್ಲಿಯವರೆಗೆ ವಿಸ್ತರಿಸಿದೆ ಅಂತ ಕೇಳಿದಾನೆ. ಎಲ್ಲಿವರೆಗೆ ಇದನ್ನು ವಿಸ್ತರಣೆ ಮಾಡಿರಬಹುದು? ಎಲ್ಲಿವರೆಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು 31 ಮಾರ್ಚ್ 2021 ಅಂತ ಹೇಳ್ತೀವಿ. 31 ಮಾರ್ಚ್ 2027ರವರೆಗೆ ಇದನ್ನು ವಿಸ್ತರಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಮಾಲಯದ ರಾಜ್ಯಗಳಿಗೆ ನೆರವು ನೀಡಲು ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಹಿಮಾಲಯದ ರಾಜ್ಯಗಳಿಗೆ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಯಾವ ಯೋಜನೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಪ್ರೈಡ್ ಆಫ್ ಹಿಲ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪ್ರೈಡ್ ಆಫ್ ಹಿಲ್ಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಿಯೋ ನ್ಯಾವಿಗೇಷನ್ ಲೇಯರ್ ಅನ್ನು ಪರೀಕ್ಷಿಸಲು ಮೊದಲ ಸೆಲೆಸ್ಟೆ ಉಪಗ್ರಹವನ್ನು ಯಾರು ಉಡಾಯಿಸಿದರು ಅಂತ ಕೇಳಿದಾನೆ. ಓಕೆ, ಈ ಒಂದು ಸೆಲೆಸ್ಟೆ ಅನ್ನೋ ಉಪಗ್ರಹವನ್ನು ಉಡಾವಣೆ ಮಾಡಿರ್ತಕ್ಕಂಥ ಒಂದು ಏಜೆನ್ಸಿ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ESA ಅಂತ ಹೇಳ್ತೀವಿ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಲಿಯೋ ನ್ಯಾವಿಗೇಷನ್ ಲೇಯರ್ ಅನ್ನು ಪರೀಕ್ಷಿಸಲು ಮೊದಲ ಸೆಲೆಸ್ಟೆ ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ. ಹೆಸರನ್ನ ಯಾವುದು? ಈ ಒಂದು ಸೆಲೆಸ್ಟೆ ಅಂತ ಹೇಳ್ತೀವಿ. ಹೆಸರನ್ನ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026ರ ಪ್ರಕಾರ ನವೀಕರಿಸಬಲ್ಲ ಇಂಧನದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ? ರಿನ್ಯೂವಬಲ್ ಎನರ್ಜಿಯಲ್ಲಿ. ಸೊ ಯಾವ ರಾಜ್ಯ ಫಸ್ಟ್ ಇದೆ ರ್ಯಾಂಕ್? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ಯಾವ ರಾಜ್ಯ? ಈ ಒಂದು ರಾಜಸ್ಥಾನ ರಾಜ್ಯ ಮೊದಲ ಸ್ಥಾನದಲ್ಲಿ ಪಡ್ಕೊಂಡಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆಯ NDRF ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಓಕೆ, ಯಾವುದು? ಈ ಒಂದು NDRF ಅಂತ ಹೇಳ್ತೀವಿ. ಈ ಒಂದು NDRF ಮೇಲೆ ಲಾಸ್ಟ್ ಇಯರ್ UPSCಯಲ್ಲಿ ಕ್ವಶನ್ನ ಕೇಳಿದ್ದ, ಸ್ಟೇಟ್ಮೆಂಟ್ಗಳಲ್ಲಿ ಜಾಸ್ತಿ. ಓಕೆ, ಸೊ ಈ ಒಂದು NDRF ಯಾವಾಗ ಸ್ಥಾಪನೆ ಆಗಿದೆ ಅನ್ನೋ ಸಹ ನೆನಪಿಟ್ಕೊಳ್ಳಿ. 2006 ಅಂತ ಹೇಳ್ತೀವಿ. ಈ ಒಂದು NDRF ಯಾರ ಒಂದು ಅಡಿಯಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸರ್ನ ಯಾರ ಅಡಿಯಲ್ಲಿ ಬರುತ್ತೆ ಅಂದರೆ ಇದು ಈ ಒಂದು PMO ಅಡಿಯಲ್ಲೇ ಬರುತ್ತೆ ಇದು ಡೈರೆಕ್ಟಾಗಿ. ಓಕೆ, ಬಟ್ ಸಮ್ ಟೈಮ್ ಏನು ಕೊಟ್ಟಿದ್ದಾನೆ ಅಂತಂದರೆ ಇದನ್ನು ಹೋಮ್ ಮಿನಿಸ್ಟರ್ ಅಂಡರಲ್ಲಿ ಸಹ ಅಂತ ಕೊಟ್ಟಿದ್ದಾನೆ. ಸೊ ಅಲ್ಲಿ ಸಹ ನೀವು ಹಾಗೆ ಹೇಳಬೇಕಾಗುತ್ತೆ. ಸೊ ಇದರ ಒಂದು ಮಹಾನಿರ್ದೇಶಕರು ಯಾರು ಅಂತ? ಯಾರಿದ್ದಾರೆ ಸರ್ ಇದರ ಒಂದು ಮಹಾನಿರ್ದೇಶಕರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಪ್ರಸ್ತುತ ಪಿಯೂಷ್ ಆನಂದ್ ಅವರು ಇದ್ದಾರೆ. ಹೆಸರನ್ನ ಯಾರು ಅಂತ ಹೇಳ್ತೀವಿ? ಒಂದು ಪಿಯೂಷ್ ಆನಂದ್ ಅವ್ರನ್ನ ನೇಮಕ ಮಾಡಲಾಗಿದೆ. ಯಾರಿಗೆ? ಈ ಒಂದು NDRFನ ಮಹಾನಿರ್ದೇಶಕರಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಕ್ಸಲ್ ಮುಕ್ತ ಭಾರತಕ್ಕಾಗಿ ಭಾರತ ಸರ್ಕಾರವು ಯಾವ ಗುರಿ ದಿನಾಂಕವನ್ನು ನಿಗದಿಪಡಿಸಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ದಿನಾಂಕವನ್ನು ನಿಗದಿಪಡಿಸಿದೆ? ಯಾವ ದಿನಾಂಕ ಅಂದರೆ ಸರ್ 31 ಮಾರ್ಚ್ 2026 ಅಂತ ಹೇಳ್ತೀವಿ. 31 ಮಾರ್ಚ್ 2026. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಏಪ್ರಿಲ್ 1, 2026ರಂದು ಕೇಂದ್ರೀಯ ತನಿಖಾ ಬ್ಯೂರೋ CBIನ ಯಾವ ಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಯಿತು ಅಂತ ಕೇಳಿದಾನೆ. CBIನ ಸ್ಥಾಪನಾ ದಿನ ಇದೆ ನೋಡಿದು. ಯಾವುದು? ಏಪ್ರಿಲ್ 1. ಓಕೆ, ಸೊ ಹಾಗಾದರೆ ಎಷ್ಟನೇ ಒಂದು ಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಯಿತು ಅಂತ? ಎಷ್ಟನೇ ಸ್ಥಾಪನಾ ದಿನ ಆಚರಣೆ ಮಾಡಿರಬಹುದು? ಎಷ್ಟನೇದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 63ನೇ ಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆಂಟಿಸಮ್ ಜಾಗೃತಿ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಸರ್ ಸೊ ಏನು ಈ ಒಂದು ವಿಶ್ವ
ಆಟಿಸಮ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ, ಒಂದು ವಿಶ್ವ ಆಟಿಸಮ್ ಜಾಗೃತಿ ದಿನಾಚರಣೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡ್ತೀವಿ? ಸೊ ಆಪ್ಷನ್ ಎ ಕೊಟ್ಟಿದ್ದಾನೆ 31 ಮಾರ್ಚ್, ಆಪ್ಷನ್ ಬಿ ಕೊಟ್ಟಿದ್ದಾನೆ 1 ಏಪ್ರಿಲ್, ಆಪ್ಷನ್ ಸಿ ಕೊಟ್ಟಿದ್ದಾನೆ 2 ಏಪ್ರಿಲ್, ಆಪ್ಷನ್ ಡಿ ಕೊಟ್ಟಿದ್ದಾನೆ ಈ ಒಂದು 3 ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.